अन्यदेवाहुरविद्यया अन्यदेवाहुर्विद्यया अन्यदाहुरविद्यया अन्यदाहुरविद्यया इति शुश्रुमधीराणाम् इति शुश्रुमधीराणाम् ये अनस्तद्विचक्षिरे अन्यदेवाहुरविद्यया अन्यदाहुरविद्यया इति शुश्रुमधीराणाम् द्विचक्षिरे ये अनस्तद्विचक्षिरे ಎಸ್ ಶೋಭಾ ಅವರೇ, ಶೋಭಾ ಎಸ್ ಶಂಕರ್. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಅನ್ಮ್ಯೂಟ್ ಮಾಡಿ ಹೇಳಿ ಈಗ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಅನ್ಯದೇ ನೀವು ಮ್ಯೂಟ್ ಮಾಡ್ಕೊಂಡ್ರಿ, ಅನ್ಮ್ಯೂಟ್ ಮಾಡಿ ಮ್ಯೂಟ್ ಮಾಡ್ಕೊಂಡ್ರಿ. अन्यदेवाहुर्विद्यया अन्यदाहुरविद्यया इति शुश्रुमधीराणाम् ये अनस्ता द्विचक्षिरे. हरे कृष्ण. ಹರೇ ಕೃಷ್ಣ. ಎಸ್ ಅನುರಾಧ ವೆಂಕಟೇಶ್ ಅವರೇ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂತ್ರ 10. ಅನ್ಯದೇವಾಹುರ್ವಿದ್ಯಯಾ ನ್ಯದಾಹುರವಿದ್ಯಯಾ ಇತಿ ಶುಶ್ರುಮಧೀರಾಣಾಂ ಯೇ ಅನಸ್ತದ್ವಿಚಕ್ಷಿರೆ. ಅದು ಅನ್ಯದಾಹುರ ವಿದ್ಯೆಯ, ಅಲ್ಲಿ ಆ ಅಂತ ಇದೆ, ಯಾ ಇಲ್ಲಿ ಯಾ ಅನ್ಯದ. ಓಕೆ, ಅನ್ಯದಾಹುರ ವಿದ್ಯೆ. ಧನ್ಯವಾದಗಳು ಮಾತಾಜಿ. ಎಸ್ ಸಾರಿಕಾ ಅವರೇ, ಸಾರಿಕಾ ಮಾಲಾ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. अन्यदाहुरविद्यया अन्यदेव आहुरविद्यया अन्यदाहुर अविद्यया इति शुश्रुमधीराणाम् ये नस्तद्विचक्षिरे. हरे कृष्ण. ಹರೇ ಕೃಷ್ಣ. ಜಯಲಕ್ಷ್ಮಿ ಎಂ ಅವರೇ ಓದ್ತೀರಾ? अन्यदेवाहुर्विद्यया न्यदाहुरविद्यया. ಅನ್ಯದ ಒಂದ್ ನಿಮಿಷ. अन्यदेवाहुर्विद्यया अन्यदाहुरविद्यया इति शुश्रुमधीराणां येन ದ್ವಿಚಕ್ಷಿರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ರೇಖಾ ಆರ್ ಅವರೇ ಶಬ್ದಗಳ ಅರ್ಥ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನ್ಯತ್ ಬೇರೆ, ಏವ ಎಂದೇ, ಅಹುಹು ಹೇಳಿದ್ದಾನೆ, ವಿದ್ಯೆಯ ವಿದ್ಯೆಯಿಂದ, ಅನ್ಯತ್ ಬೇರೆ ಎಂದು, ಅಹುಹು ಹೇಳಿದ್ದಾರೆ, ಅವಿದ್ಯೆಯ ಅವಿದ್ಯೆಯಿಂದ, ಇತಿ ಹೀಗೆ, ಶುಶ್ರುಮ ಕೇಳಿದ್ದೇನೆ, ಧೀರಾಣಾಂ ಧೀರರಿಂದ, ಯೇ ಯಾರು, ನಹ ನಮಗೆ, ತತ್ ಅದು, ವಿಚಚಕ್ಷಿರೆ ವಿವರಿಸಿದರೋ. ಅನುವಾದ. ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆಯಾಗಿರುತ್ತದೆಂದು ವಿವೇಕಿಗಳು ಹೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ಮಂಜುಳಾ ತಮ್ಮಯ್ಯ ಅವರೇ ಭಾವಾರ್ಥ ಓದ್ತೀರಾ? ಬೇಗ ಓದ್ಬೇಕು ನೀವು, ದಯವಿಟ್ಟು ಅಟೆಂಟಿವ್ ಆಗಿ. ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಭಗವಂತನು ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ 13.8.12 ಹೇಳಿರುವಂತೆ ಈ ಕೆಳಕಂಡಂತೆ ವಿದ್ಯೆಯ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು. ಒಬ್ಬನು ಸ್ವತಃ ಸಭ್ಯನಾಗಿ ಇತರರಿಗೆ ಸೂಕ್ತವಾಗಿ ಗೌರವ ಕೊಡುವುದನ್ನು ಕಲಿಯಬೇಕು. ಕೇವಲ ಹೆಸರು ಪ್ರಸಿದ್ಧಿಗಳಿಗಾಗಿ ತಾನು ಧರ್ಮಿಷ್ಠನೆಂಬ ಸೋಗು ಹಾಕಬಾರದು. ಕಾಯೇನ ವಾಚ ಮನಸ ಇತರರಿಗೆ ತೊಂದರೆ ಕೊಡಬಾರದು. ಇತರರಿಂದ ಪ್ರಚೋದನೆಗೊಳಗಾದಾಗಲೂ ತಾಳ್ಮೆಯಿಂದಿರುವುದನ್ನು ಕಲಿಯಲೇಬೇಕು. ಹೇಳುವುದೊಂದು ಮಾಡುವುದೊಂದು ಎನ್ನುವಂತೆ ನಡೆಯಬಾರದು. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಟ್ಟವನ್ನು ಹಂತ ಹಂತವಾಗಿ ತಲುಪಿಸಬಲ್ಲ ಸದ್ಗುರುವನ್ನು ಹುಡುಕಿ ಅವನನ್ನು ಆಶ್ರಯಿಸಿ ಅವನ ಸೇವೆ ಮಾಡಿ
ಅವನಿಂದ ಎಲ್ಲವನ್ನೂ ಕೇಳಿ ತಿಳಿದುಕೊಳ್ಳಬೇಕು. ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ತಲುಪಲು ಅವನು ಶ್ರುತಿಗಳಲ್ಲಿ ಹೇಳಿದ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಶ್ರುತಿಗಳ ತತ್ವಗಳಲ್ಲಿ ನಿಷ್ಠೆ ಇರಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೆ ಹಾನಿಕರವಾದ ಕೆಲಸ ಕಾರ್ಯಗಳನ್ನು ಶುದ್ಧಾಂಗವಾಗಿ ಮಾಡಕೂಡದು. ದೇಹ ಧಾರಣೆಗೆ ಅವಶ್ಯವಾದುದಕ್ಕಿಂತ ಹೆಚ್ಚಾಗಿ ಸ್ವೀಕರಿಸಬಾರದು. ಎಸ್, ಬೇರೆಯವರು ಒಬ್ಬನು ಓದ್ತಾರೆ. ತನ್ನನ್ನು ಹರೇ ಬೇರೆಯವರು ಕೃಷ್ಣ ಮಾತಾಡಿ. ಸುಮನ ನಾಯಕ್ ಅವರೇ ಕಂಟಿನ್ಯೂ 11 ಓದಿ. 12 ಅಲ್ವಾ ಮಾತಾಡ್ರಿ? 11 ಎಸ್, ಅವ್ರು ಏನೋ ಮ್ಯೂಟ್ ಮಾಡ್ಕೊಂಡ್ರು. ಎಸ್, ಕಮಲಮ್ಮ ಅವರೇ ಕಂಟಿನ್ಯೂ ಮಾಡಿ. ಬೇಗ ಬೇಗ. ಒಬ್ಬನು ತನ್ನನ್ನು ಸ್ಥೂಲ ಶರೀರದೊಂದಿಗೆ ಯಾರು ಹೇಳಿದವ್ರು ದಯವಿಟ್ಟು ಓದಿ. ಬೇರೆಯವ್ರು ಯಾರು ಓದ್ತಾ ಇದ್ದಾರೆ? ಎಸ್, ಎಸ್, ಯಶಸ್ವಿನಿ ಅವರೇ ಕಂಟಿನ್ಯೂ ಮಾಡಿ. ಎಸ್ ಮಾತಾಜಿ. 11ನೇಯಿಂದ ನಾನು ಓದ್ತಾ ಇದ್ದೀನಿ ಮಾತಾಜಿ. ಒಬ್ಬನು ಮಾತಾಜಿ ನಾನು ಓದ್ತಾ ಇದ್ದೀನಿ. ನೀವು ಬೇಗ Okay, ಅನ್ಮಿಟ್ ಮಾತಾಜಿ. ಮಾಡ್ಬೇಕು. ಇಷ್ಟು ಲೇಟ್ ಆಗಿ ಅನ್ಮಿಟ್ ಮಾಡಿದ್ರೆ ಮತ್ತೆ ಹೇಗೆ? ಮಾತಾಜಿ ಓದ್ತಾ ಇದ್ದೆ, ಬೇರೆಯವ್ರು ಯಾರೋ ಓದ್ತಾ ಇದ್ರು ಜೊತೆಗೆ. ಒಬ್ಬನು ತನ್ನನ್ನು ಸ್ಥೂಲ ಶರೀರದೊಂದಿಗೆ ತಪ್ಪಾಗಿ ಸಮೀಕರಿಸಿಕೊಳ್ಳಬಾರದು. ತನ್ನ ಶರೀರಕ್ಕೆ ಸೇರಿದವರನ್ನು ತನ್ನವರೆಂದು ಭಾವಿಸಬಾರದು. ತನಗೆ ಭೌತ ಶರೀರ ಇರುವವರಿಗೆ ಮತ್ತೆ ಮತ್ತೆ ಹುಟ್ಟು, ಮುಪ್ಪು ಮತ್ತು ಸಾವುಗಳ ದುಃಖಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅವನು ಸದಾ ನೆನಪಿನಲ್ಲಿಡಬೇಕು. ಭೌತ ಶರೀರದ ಈ ಕ್ಲೇಶಗಳಿಂದ ತಪ್ಪಿಸಿಕೊಳ್ಳಲು ಯೋಜನೆಗಳನ್ನು ರೂಪಿಸುವುದರಿಂದ ಏನೂ ಪ್ರಯೋಜನವಿಲ್ಲ. ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಮತ್ತೆ ಪಡೆಯುವ ಸಾಧನೋಪಾಯಗಳನ್ನು ಕಂಡುಕೊಳ್ಳುವುದು ಉತ್ತಮ. ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯಕವಾದುದಕ್ಕಿಂತ ಹೆಚ್ಚಾಗಿ ಜೀವನಾವಶ್ಯಕ ವಸ್ತುಗಳಿಗೆ ಅನುರಕ್ತನಾಗಿರಬಾರದು. ಹೆಂಡತಿ, ಮಕ್ಕಳು, ಮನೆಗಳಿಗೆ ಧರ್ಮಶಾಸ್ತ್ರಗಳಲ್ಲಿ ವಿಧಿಸಿರುವುದಕ್ಕಿಂತ ಹೆಚ್ಚಾಗಿ ಅಂಟಿಕೊಳ್ಳಬಾರದು. ಮನಸ್ಸಿನಿಂದುಂಟಾದ ಆಸೆ ನಿರಾಶೆಗಳ ಬಗ್ಗೆ ಸುಖಿಸಲೂ ಬಾರದು, ದುಃಖಿಸಲೂ ಬಾರದು. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ಶುದ್ಧ ಭಕ್ತನಾಗಿ ಅವನನ್ನು ತನ್ಮಯತೆಯಿಂದ ಸೇವೆ ಮಾಡಬೇಕು. ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲವಾದ ಆವಾಸವನ್ನು ಬಯಸಬೇಕು ಮತ್ತು ಆ ಭಕ್ತರು ಸೇರುವ ಸ್ಥಳಗಳಿಗೆ ಹೋಗಬಾರದು. ಆ ಭಕ್ತರಲ್ಲ, ಅದು ಅಭಕ್ತರು. ಸಾರಿ ಮತ್ತೆ ಆ ಭಕ್ತರು ಸೇರುವ ಸ್ಥಳಗಳಿಗೆ ಆ ಭಕ್ತರು ಬೇರೆ ಆಗುತ್ತೆ. ಅಭಕ್ತರು ಮತ್ತು ಅಭಕ್ತರು ಸೇರುವ ಸ್ಥಳಗಳಿಗೆ ಹೋಗಬಾರದು. ಒಬ್ಬನು ವಿಜ್ಞಾನಿ ಅಥವಾ ದಾರ್ಶನಿಕನಾಗಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಸಂಶೋಧನೆ ನಡೆಸಬೇಕು. ಆಧ್ಯಾತ್ಮಿಕ ಜ್ಞಾನ ನಿತ್ಯವಾದುದು. ಆದರೆ ಭೌತ ಜ್ಞಾನ ದೇಹ ವಸಾನದೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ತಿಳಿಯಬೇಕು. ಎಸ್, ಈ ಕಂಟಿನ್ಯೂ 18 ಮಾಡ್ತಾರೆ. ಅಂಶಗಳಲ್ಲಿ ಬೇರೆಯವರು ಕಂಟಿನ್ಯೂ ಮಾಡ್ತಾರೆ. ಎಸ್, ಯಶಸ್ವಿನಿ ಕಂಟಿನ್ಯೂ. ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಈ 18 ಅಂಶಗಳನ್ನು ಕ್ರಮವಾಗಿ ಅನುಸರಿಸುವುದರಿಂದ ನಿಜವಾದ ಜ್ಞಾನ ಬೆಳೆಸಿಕೊಳ್ಳಬಹುದು. ಇವನ್ನು ಬಿಟ್ಟರೆ ಉಳಿದೆಲ್ಲಾ ವಿಧಾನಗಳು ಅವಿದ್ಯೆಯ ವರ್ಗಕ್ಕೆ ಸೇರಿದವು. ಶ್ರೇಷ್ಠ ಆಚಾರ್ಯರಾದ ಶ್ರೀಲ ಭಕ್ತಿ ವಿನೋದ ಠಾಕೂರರು ಎಲ್ಲಾ ಬಗೆಯ ಭೌತ ಜ್ಞಾನಗಳು ಮಾಯಾಶಕ್ತಿಯ ಬಾಹ್ಯ ಸ್ವರೂಪಗಳು ಮತ್ತು ಅವನ್ನು ಬೆಳೆಸಿಕೊಳ್ಳುವುದರಿಂದ ಒಬ್ಬನು ಕತ್ತೆಗಿಂತ ಏನೂ ಉತ್ತಮನಾಗಲಾರ ಎಂದು ಹೇಳಿದ್ದಾರೆ. ನಾವು ಈಶೋಪನಿಷತ್ತಿನಲ್ಲಿ ಕಾಣುವುದು ಈ ತತ್ವವನ್ನೇ. ಐಹಿಕ ಜ್ಞಾನದ ಪ್ರಗತಿಯಿಂದ ಆಧುನಿಕ ಮಾನವ ಕೇವಲ ಕತ್ತೆಯಾಗುತ್ತಿದ್ದಾನೆ ಅಷ್ಟೇ. ಕೆಲವು ಪ್ರಾಪಂಚಿಕ ರಾಜಕಾರಣಿಗಳು ಆಧ್ಯಾತ್ಮಿಕತೆಯ ಸೋಗು ಹಾಕಿ ಈಗಿನ ನಾಗರಿಕತೆಯನ್ನು ರಾಕ್ಷಸಿ ಸಂಸ್ಕೃತಿಯಿಂದ ಖಂಡಿಸುತ್ತಾರೆ. ಆದರೆ ದುರಾದೃಷ್ಟದ ಸಂಗತಿ ಎಂದರೆ ಅವರು ಭಗವದ್ಗೀತೆಯಲ್ಲಿ ಹೇಳಿರುವ ನೈಜ ಜ್ಞಾನದ ಸಂಸ್ಕೃತಿಯ ಬಗ್ಗೆ ಲಕ್ಷ್ಯವೇ ಕೊಡುವುದಿಲ್ಲ. ಹೀಗಾಗಿ ಅವರು ರಾಕ್ಷಸಿ ಪರಿಸ್ಥಿತಿಯನ್ನು ಬದಲಿಸಲಾರರು. ಎಸ್, ಆಧುನಿಕ ಬೇರೆ ಯಾರಾದ್ರು? ಎಸ್, ಯಾರಿದ್ದಾರೆ ಮತ್ತೆ? ಮಾತಾಡ್ತೀನಿ, ನಾನು ಓದ್ಲಾ? ಮಾತಾಜಿ ನಾನು ಓದ್ಲಾ? ಯಾರ್ದೋ ಎಕೋ ಬರ್ತಾ ಇದೆ. ಜಯಂತಿ ಶೆಣೈ ಅವರೇ ಕಂಟಿನ್ಯೂ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಧುನಿಕ ವ್ಯವಸ್ಥೆಯಲ್ಲಿ ಒಬ್ಬ ಚಿಕ್ಕ ಹುಡುಗನು ತಾನು ಸ್ವಯಂ ಪರಿಪೂರ್ಣನೆಂದು ಭಾವಿಸಿ ಹಿರಿಯರಿಗೆ ಗೌರವ ಕೊಡುವುದಿಲ್ಲ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕೊಡುತ್ತಿರುವ ದೋಷಪೂರ್ಣ ಶಿಕ್ಷಣ ವಿಧಾನದಿಂದಾಗಿ ಜಗತ್ತಿನಾದ್ಯಂತ ಹುಡುಗರು ತಂದೆ ತಾಯಿಗಳಿಗೆ ತಲೆನೋವಾಗಿದ್ದಾರೆ. ಹೀಗೆ ಈಶೋಪನಿಷತ್ ವಿದ್ಯೆಯ ಸಂಸ್ಕೃತಿಗೂ ತುಂಬಾ ವ್ಯತ್ಯಾಸವಿದೆ ಎಂದು ಎಚ್ಚರಿಸುತ್ತದೆ. ವಿಶ್ವವಿದ್ಯಾನಿಲಯಗಳು ಅವಿದ್ಯೆಗಳ ಕೇಂದ್ರಗಳಾಗಿವೆ. ಪರಿಣಾಮವಾಗಿ ವಿಜ್ಞಾನಿಗಳು ಇತರ ರಾಷ್ಟ್ರಗಳನ್ನೇ
ಅಳಿಸಿ ಹಾಕುವಂತ ಮಾರಕ ಅಸ್ತ್ರಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂದಿನ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಬ್ರಹ್ಮಚರ್ಯ ನಿಯಂತ್ರಿತ ತತ್ವಗಳ ಬಗೆಯಾಗಲಿ ಆಧ್ಯಾತ್ಮಿಕ ಜೀವನದ ಬಗೆಯಾಗಲಿ ಶಿಕ್ಷಣ ನೀಡುತ್ತಿಲ್ಲ. ಅವರಿಗೆ ಶಾಸ್ತ್ರೋಕ್ತವಾದ ವಿಧಿಗಳ ಬಗ್ಗೆ ಯಾವ ನಂಬಿಕೆಯೂ ಇಲ್ಲ. ಧಾರ್ಮಿಕ ತತ್ವಗಳನ್ನು ಹೆಸರು ಪ್ರಸಿದ್ಧಿಗಳಿಗಾಗಿ ಕೊಡುತ್ತಾರೆಯೇ ಹೊರತು ಅನುಸರಿಸುವುದಕ್ಕಲ್ಲ. ಹೀಗಾಗಿ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ದ್ವೇಷವೆಂಬುದಿದೆ. ಓಕೆ, ಗಾಯತ್ರಿ ದಿನೇಶ್ ಅವರೇ ಗೊತ್ತೀರಾ? ಹರೇ ಕೃಷ್ಣ. ಗಾಯತ್ರಿ ದಿನೇಶ್ ಅವರೇ. ಹರೇ ಕೃಷ್ಣ ಮಾತಾಜಿ. ಜನಸಾಮಾನ್ಯರು ಅವಿದ್ಯೆಯನ್ನು ಬೆಳೆಸಿಕೊಂಡಿರುವುದರಿಂದ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ರಾಷ್ಟ್ರವಾದ ಮತ್ತು ಮಾನಗಳು ತಲೆ ಎತ್ತಿಕೊಂಡಿವೆ. ಈ ಪುಟ್ಟ ಭೂಮಿಯು ಅಮೇಯವಾದ ಆಕಾಶದಲ್ಲಿ ಇತರ ಅನೇಕ ಭೌತ ವಸ್ತುಗಳಂತೆ ತೇಲುತ್ತಿರುವ ಒಂದು ಮುದ್ದೆ ಅಷ್ಟೇ ಎಂದು ಯಾರೂ ತಿಳಿದಿಲ್ಲ. ಆಕಾಶದ ವಿಸ್ತಾರವಾದ ಹರಹಿಗೆ ಹೋಲಿಸಿದರೆ ಈ ಭೌತಕಾಯಗಳು ಗಾಳಿಯಲ್ಲಿನ ಧೂಳಿನ ಕಣಗಳಂತೆ. ಭಗವಂತನು ಈ ಭೌತ ದ್ರವ್ಯದ ಕಾಯಗಳನ್ನು ಸ್ವಯಂ ಪರಿಪೂರ್ಣವಾಗಿ ಸೃಷ್ಟಿಸುವುದರಿಂದ ಆಕಾಶದಲ್ಲಿ ತೇಲುವಂತಿರಲು ಅವಕ್ಕೆ ಅವಶ್ಯಕವಾದುದನ್ನೆಲ್ಲ ಒದಗಿಸಿದ್ದಾನೆ. ನಿಮ್ಮ ಗಗನ ನೌಕೆಗಳ ಚಾಲಕರು ತಮ್ಮ ಸಾಧನೆಗಳ ಬಗ್ಗೆ ಜಂಬ ಪಟ್ಟಿಕೊಳ್ಳಬಹುದು, ಆದರೆ ಗ್ರಹಗಳೆಂಬ ಇನ್ನೂ ಬೃಹತ್ ಗಾತ್ರದ ಗಗನ ನೌಕೆಗಳ ಚಾಲಕನ ಬಗ್ಗೆ ಅವರು ಚಿಂತಿಸರು. ಅಲ್ಲದೆ ಅಲ್ಲದೆ ಅಸಂಖ್ಯಾತವಾದ ಸೂರ್ಯರು, ಅಸಂಖ್ಯಾತವಾದ ಗ್ರಹವ್ಯೂಹಗಳು ಇವೆ. ಪರಮಪ್ರಭುವಿನ ಸೂಕ್ಷ್ಮಾತಿ ಸೂಕ್ಷ್ಮ ವಿಭಿನ್ನಾಂಶರು ಸೂಕ್ಷ್ಮ ಜೀವಿಗಳು ಆದ ನಾವು ಈ ಸೀಮಾರಹಿತವಾದ ಗ್ರಹಗಳ ಮೇಲೆ ಪ್ರಭುತ್ವ ಸಾಧಿಸಲು ಪ್ರಯತ್ನಿಸುತ್ತಿದ್ದೇವೆ. ಹೀಗೆ ನಾವು ಪುನರಪಿ ಜನನ ಪುನರಪಿ ಮರಣಗಳನ್ನು ಪಡೆದು ಸಾಮಾನ್ಯವಾಗಿ ವೃದ್ಧಾಪ್ಯ ಕಾಯಿಲೆಗಳಿಂದ ನಿರಾಶರಾಗಿದ್ದೇವೆ. ಮಾನವ ಜೀವನದ ಆಯುರ್ದಾಯ ಸುಮಾರು 100 ವರ್ಷಗಳು. ಅದು ಕ್ರಮೇಣ 20 ಅಥವಾ 30 ವರ್ಷಗಳಿಗೆ ಇಳಿಯುತ್ತಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಾರದಾ ಭಟ್ ಅವರೇ ಕಂಟಿನ್ಯೂ ಮಾಡಿ. ಗೊತ್ತೇ ಮಾತಾಜಿ. ಅವಿದ್ಯೆಯ ಸಂಸ್ಕಾರದಿಂದಾಗಿ ಮೂರ್ಖ ಮನುಷ್ಯರು ಈ ಅಲ್ಪಾಯುರ್ದಾಯದಲ್ಲಿ ಹೆಚ್ಚು ಇಂದ್ರಿಯ ಸುಖವನ್ನು ಅನುಭವಿಸಲು ತಮ್ಮದೇ ಆದ ರಾಷ್ಟ್ರಗಳನ್ನು ಸೃಷ್ಟಿಸಿದ್ದಾರೆ. ಅಂತ ಮೂರ್ಖರು ರಾಷ್ಟ್ರೀಯ ವಿಭಾಜಕ ರೇಖೆಯನ್ನು ಆದಷ್ಟು ಪರಿಪೂರ್ಣವಾಗಿ ಎಳೆಯಲು ನಾನಾ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ಇದು ಕೊನೆಗೆ ಹಾಸ್ಯಾಸ್ಪದವಾಗುವಂತದ್ದು. ಇದೇ ಕಾರಣದಿಂದ ಪ್ರತಿಯೊಂದು ರಾಷ್ಟ್ರವು ಇನ್ನೊಂದಕ್ಕೆ ಕಳವಳಕಾರಿಯಾಗಿದೆ. ಒಂದು ರಾಷ್ಟ್ರದ 50%ಕ್ಕಿಂತ ಹೆಚ್ಚು ಶಕ್ತಿಯು ರಕ್ಷಣಾ ವ್ಯವಸ್ಥೆಗೆ ವ್ಯಯವಾಗುತ್ತಿದೆ. ಯಾರೂ ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಆದರೂ ಜನರು ಐಹಿಕ ಮತ್ತು ಆಧ್ಯಾತ್ಮಿಕ ಜ್ಞಾನಗಳೆರಡರಲ್ಲೂ ತಾವು ಮುಂದುವರಿದಿದ್ದೇವೆಂದು ಹುಸಿಯಾಗಿ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಈಶೋಪನಿಷತ್ ಈ ದೋಷಪೂರ್ಣವಾದ ಶಿಕ್ಷಣ ವಿಧಾನದ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಭಗವದ್ಗೀತೆಯು ನಮಗೆ ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂದು ತಿಳುವಳಿಕೆ ಕೊಡುತ್ತದೆ. ವಿದ್ಯೆಯ ಬಗ್ಗೆ ತಿಳುವಳಿಕೆಯನ್ನು ಧೀರನಿಂದ ಸಂಪಾದಿಸಬೇಕೆಂದು ಈ ಮಂತ್ರದಲ್ಲಿ ಸೂಚನೆ ಇದೆ. ಐಹಿಕ ಭ್ರಮೆಯಿಂದ ವಿಚಲಿತನಾಗದವನೇ ಧೀರ. ಪರಿಪೂರ್ಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರವಾದರೆ ಮಾತ್ರ ವಿಚಲಿತನಾಗದೆ ಇರಲು ಸಾಧ್ಯ. ಆಗ ಅವನು ಯಾವುದೇ ವಸ್ತುವಿಗೂ ಹಾತೊರೆಯುವುದಿಲ್ಲ, ಗೋಳಾಡುವುದೂ ಇಲ್ಲ. ಐಹಿಕ ಸಂಪರ್ಕದಿಂದ ಆಕಸ್ಮಿಕವಾಗಿ ತನಗೆ ಭೌತ ದೇಹ ಮತ್ತು ಮನಸ್ಸುಗಳನ್ನು ಪಡೆದಿರುವುದಾಗಿಯೂ ಅವು ಬಾಹ್ಯ ದ್ರವ್ಯಗಳೆಂದು ಧೀರನು ಅರಿಯುತ್ತಾನೆ. ಆದ್ದರಿಂದ ಅವನು ಇದ್ದುದರಲ್ಲಿ ತೃಪ್ತಿ ಪಡುತ್ತಾನೆ. ಭೌತ ದೇಹ. ಪ್ರಭುಜಿ ರಾಮಕೃಷ್ಣ ಪ್ರಭುಜಿ, BS ರಾಮಕೃಷ್ಣ ಪ್ರಭುಜಿ ಓದಿ. ಹರೇ ಕೃಷ್ಣ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಭೌತ ದೇಹ ಮತ್ತು ಮನಸ್ಸುಗಳು ಆಧ್ಯಾತ್ಮಿಕ ಜೀವಿಗೆ ತೊಂದರೆಯುಂಟು ಮಾಡುವುದು. ಜೀವಿಗೆ ಸಜೀವ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾಡಬೇಕಾದ ಕೆಲಸಗಳಿರುತ್ತವೆ. ಆದರೆ ಈ ಭೌತ ಜಗತ್ತು ಮೃತವಾಗಿದೆ. ಸಜೀವ ಆಧ್ಯಾತ್ಮಿಕ ಕೆಡಿಗಳು ಮೃತ ಭೌತ ದ್ರವ್ಯದ ಪಿಂಡಗಳನ್ನು ಕುಶಲತೆಯಿಂದ ನಿರ್ವಹಿಸುತ್ತಿರುವವರೆಗೆ ಮೃತ ಜಗತ್ತು ಸಜೀವ ಜಗತ್ತಾಗಿ ಕಾಣುತ್ತದೆ. ವಾಸ್ತವವಾಗಿ ಪರಮಪುರುಷನ ವಿಭಿನ್ನಾಂಶಗಳಾದ ಸಜೀವ ಆತ್ಮಗಳು ಈ ಜಗತ್ತನ್ನು ನಡೆಸುತ್ತವೆ. ಧೀರರು ಈ ವಿಷಯಗಳನ್ನೆಲ್ಲ ತಮ್ಮ ಹಿರಿಯರಿಂದ ಕೇಳಿ ತಿಳಿದುಕೊಂಡಿದ್ದಾರೆ. ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡಿ ಅವರು ಈ ಜ್ಞಾನವನ್ನು ಅರಿಯುತ್ತಾರೆ. ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಒಬ್ಬನು ಸದ್ಗುರುವಿನ ಆಶ್ರಯವನ್ನು ಪಡೆಯಬೇಕು. ದಿವ್ಯ ಸಂದೇಶ ಹಾಗೂ ನಿಯಂತ್ರಕ ತತ್ವಗಳು ಗುರುವಿನಿಂದ ಶಿಷ್ಯನಿಗೆ ಬರುತ್ತವೆ. ಅಂತ ಜ್ಞಾನವು ಅಜ್ಞಾನಯುಕ್ತವಾದ ಶಿಕ್ಷಣ ವಿಧಾನದಿಂದ ಬರುವುದಿಲ್ಲ. ದೇವೋತ್ತಮ ಪರಮಪುರುಷನ ಸಂದೇಶಗಳನ್ನು ವಿನಮ್ರನಾಗಿ ಕೇಳುವುದರಿಂದ ಒಬ್ಬರು ಧೀರನಾಗಬಹುದು.
ಆದರ್ಶ ಶಿಷ್ಯನು ಅರ್ಜುನನಂತಿರಬೇಕು. ಗುರುವು ಸಾಕ್ಷಾತ್ ಭಗವಾನ್ ಕೃಷ್ಣನಂತಿರಬೇಕು. ಧೀರನಿಂದ ವಿದ್ಯೆಯನ್ನು ಕಲಿಯುವ ವಿಧಾನ ಇದು. ಅಧೀರನು ಧೀರನ ತರಬೇತಿ ಪಡೆಯಲು ನೆಕ್ಸ್ಟ್ ಬೇರೆಯವರು ಕಂಟಿನ್ಯೂ ಮಾಡ್ತಾರೆ. ಲಾಸ್ಟ್ ಲೈನ್ ಪ್ರಾಬ್ಲಮ್ ಇದೆಯಾ? ಆಯ್ತು, ಓದಿ. ಒಂದು ಚಿಕ್ಕ ನೆಕ್ಸ್ಟ್ ಒಬ್ರು ಓದ್ತೀನಿ ಅಂದಿದಾರಲ್ಲ, ಅವ್ರು ಯಾರಂತ ಗೊತ್ತಿಲ್ಲ. ಅಧೀರನು ತರಬೇತಿ ಪಡೆಯದವನು ಉಪದೇಶ ನೀಡುವ ನಾಯಕನಾಗಲಾರ. ಧೀರರಂತೆ ವೇಷ ಹಾಕುವ ಈಗಿನ ರಾಜಕಾರಣಿಗಳು ವಾಸ್ತವವಾಗಿ ಅಧೀರರು. ಅವರು ತಮಗೆ ಡಾಲರುಗಳಲ್ಲಿ ಎಷ್ಟು ಕಾಣಿಕೆ ಬರುತ್ತದೆಂದು ನೋಡುತ್ತಿರುತ್ತಾರೆ. ಅಂತಹವರು ಜನ ಸಮುದಾಯವನ್ನು ಸರಿಯಾದ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಹೇಗೆ ಒಯ್ಯಬಲ್ಲರು? ಹೀಗಾಗಿ ಒಬ್ಬನು ನಿಜವಾದ ಶಿಕ್ಷಣ ಪಡೆಯಬೇಕಾದರೆ ಧೀರನಿಂದ ವಿನಮ್ರನಾಗಿ ಕೇಳಿ ತಿಳಿದುಕೊಳ್ಳಬೇಕು. ಮೇಲೆ ಮಾಡಿ ಮಾತಾಜಿ. ಅಷ್ಟೇ. ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್. ಸೊ ಇಲ್ಲಿ ನಿಜವಾದ ಜ್ಞಾನ ಅಂದ್ರೆ ಏನು? ವಿದ್ಯಾ ಅವಿದ್ಯೆ, ಅದರ ಬಗ್ಗೆ ನಾವು ಲಾಸ್ಟ್ ಇದರಲ್ಲಿ ಶ್ಲೋಕದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೀವಿ. ವಿದ್ಯೆ ಏನು, ಅವಿದ್ಯೆ ಏನು ಅಂತ ಹೇಳಿ. ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆ ಸಂಸ್ಕೃತಿಯಿಂದ ಬರುವ ಫಲ ಬೇರೆ ಆಗಿರುತ್ತದೆ ಎಂದು ವಿವೇಕಿಗಳು ಹೇಳಿದ್ದಾರೆ. ಸೊ ಜ್ಞಾನ ಅಂದ್ರೆ ಏನು? ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೆ ಭಗವಂತ ಹೇಳ್ತಾರಲ್ವಾ, ಅಧಂಬಿತ್ವಂ ಅಮಾನಿತ್ವಂ ಅಂತ ಭಗವಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿ ನಾವು ನೋಡೋಣ. ಒಬ್ಬನು ಸ್ವತಃ ಸಭ್ಯನಾಗಿ ಇತರರಿಗೆ ಸೂಕ್ತ ಗೌರವ ಕೊಡುವುದನ್ನ ಕಲಿಯಬೇಕು. ಈಗ ವಿದ್ಯೆ ನಮ್ಗೆ ವಿನಯವನ್ನ ತಂದು ಕೊಡ್ಬೇಕು, ಬೇರೆಯವರಿಗೆ ಗೌರವ ಕೊಡುವುದನ್ನ ನಾವು ಮುಖ್ಯವಾಗಿ ಕಲಿತುಕೊಳ್ಬೇಕು. ಕೆಲವರು ಹೇಳ್ತಾರೆ, ಈಗ ನಾನು ತುಂಬಾ ಹಂಬಲ್ ಆಗಿದ್ದೇನೆ, ನಾನು ತುಂಬಾ ಈಗ ಆಧ್ಯಾತ್ಮಿಕ ಇದು ಜಗತ್ತಿಗೆ ಬಂದ ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದಾಗ ಕೆಲವರು ಹೇಳ್ತಾರೆ, ಐ ಆಮ್ ಮೋಸ್ಟ್ ಫಾಲನ್ ಸೋಲ್. ಅಂದ್ರೆ ನಾನು ತುಂಬಾ ಅಂದ್ರೆ ಇದು ಅಂತ. ನಾನು ಅದು ಅಂದ್ರೆ ಬಾಯಲ್ಲಿ ಮಾತ್ರ ಇರುತ್ತೆ, ಬಟ್ ಆಚರಣೆಯಲ್ಲಿ ಅದು ಬರುವುದಿಲ್ಲ ಅಲ್ವಾ. ಆಚರಣೆಯಲ್ಲಿ ಬರುವುದಂದ್ರೆ ಹೇಗೆ? ನಾವು ಪ್ರತಿಯೊಬ್ಬರಿಗೂ ಗೌರವವನ್ನ ಕೊಟ್ಟಾಗಲೇ ನಾವು ತುಂಬಾ ವಿನಮ್ರರಾಗಿದ್ದೀವಿ ಅಂತೇಳಿ. ಯಾಕೆಂದ್ರೆ ಬೇರೆಯವರಿಗೆ ನಾವು ಗೌರವವನ್ನ ಯಾಕೆ ಕೊಡ್ತೀವಿ? ಸೊ ಎಲ್ಲರನ್ನ ನಾವು ಅಂದ್ರೆ ಭಗವಂತನ ಮಕ್ಕಳಂತ ನೋಡ್ತೀವಿ. ನಮ್ರರಾದ ಜ್ಞಾನಿಗಳು ಎಲ್ಲರನ್ನ ಸಮಾನರಾಗಿ ಕಾಣುತ್ತಾರೆ. ಸೊ ಅಮಾನಿತ್ವಂ ಅಧಂಬಿತ್ವಂ ಅಹಿಂಸಾ ಶಾಂತಿರಾಜ್ಯವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಸೊ ಹೀಗೆ 5 ಶ್ಲೋಕಗಳನ್ನ ಹೇಳ್ತಾರೆ ಭಗವಂತ. ನಿಜವಾದ ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ. ಎಸ್. ಸೊ ಇತರರಿಗೆ ಸೂಕ್ತ ಗೌರವ ಕೊಡೋದನ್ನ ಕಲಿಯಬೇಕು. ಅವನು ನಿಜವಾಗ್ಲೂ ಎಷ್ಟು ಭಕ್ತಿಯಲ್ಲಿ ಅವನು ಮುಂದುವರಿದಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಹೇಗೆ ಅವನು ಎಲ್ಲರಿಗೆ ಗೌರವವನ್ನ ಕೊಡ್ತಾ ಇದ್ದಾನೋ ಇಲ್ವಾ ಅಂತ ಹೇಳಿ. ಜ್ಞಾನ ಅನ್ನುವಂಥದ್ದು ಬರೀ ನಮ್ಮನ್ನ ನಾವು ಶ್ರೇಷ್ಠರು ಅಂತ ತಿಳಿದುಕೊಳ್ಳೋದಲ್ಲ, ನಾವು ಗೌರವವನ್ನ ಬೇರೆಯವರಿಂದ ನಿರೀಕ್ಷಿಸುವುದು ಅಲ್ಲ, ನಾವು ಬೇರೆಯವರಿಗೆ ಗೌರವವನ್ನ ಕೊಡುವುದನ್ನ ಕಲಿಯಬೇಕು. ಆದ್ರೆ ಇಂದಿನ ಮಕ್ಕಳು ನಾವು ನೋಡ್ತೀವಿ ಅಲ್ವಾ, ಎಷ್ಟು ಗೌರವವನ್ನ ಕೊಡ್ತಾರೆ ಅವರು ಬೇರೆಯವರಿಗೆ ಅಂತೇಳಿ. ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ತಮ್ಮನ್ನೇ ತಾವು ಗ್ರೇಟ್ ಅಂತ ತಿಳ್ಕೊಂಡಿರ್ತಾರೆ. ಯಾಕಂದ್ರೆ ವ್ಯಾಲ್ಯೂ ಎಜುಕೇಶನ್ ಇದೆ, ಆದ್ರೆ ಕೂಡ ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ಅದನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಯಾವುದೇ ನಾಲೆಜ್ ಮೈನಸ್ ಆಧ್ಯಾತ್ಮಿಕತೆ ಅದು ಸರಿಯಾದ ಜ್ಞಾನವಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಆಧ್ಯಾತ್ಮಿಕ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಂಡಾಗ ಮಾತ್ರ ಅವರಿಗೆ ಗೊತ್ತಾಗುತ್ತದೆ. ಕೇವಲ ಹೆಸರು ಪ್ರಸಿದ್ಧಿಗಳಿಗಾಗಿ ತಾನು ಧರ್ಮಿಷ್ಠನೆಂಬ ಸೋಗು ಹಾಕಬಾರದು. ಎಸ್. ಈಗ ಕೆಲವರು ಯಾವ ತರ ಇರ್ತಾರಂದ್ರೆ ಅವರಿಗೆ ನಿಜವಾಗ್ಲೂ ಭಕ್ತಿ ಅನ್ನುವಂಥದ್ದು ಏನೂ ಇರುವುದಿಲ್ಲ, ಬಟ್ ತಾವು ಧರ್ಮಿಷ್ಠರು ಅನ್ನುವಂತ ಅಂದ್ರೆ ತೋರಿಕೆಗೆ ತಾವು ಧರ್ಮಿಷ್ಠರು, ನಾನು ಅಷ್ಟು ಇದ್ ಮಾಡ್ತೀನಿ, ಚಾರಿಟಿ ನಾನು ಅಷ್ಟು ಕೊಡ್ತೀನಿ, ನಾನು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತೇಳಿ ಹೇಳುವವರು. ಸೊ ಈ ತರದವರು ಕೂಡ ತುಂಬಾ ಜನ ಇದ್ದಾರೆ. ಒಳಗಡೆಯಿಂದ ಭಕ್ತಿ ಅನ್ನುವಂಥದ್ದು ಅವರಲ್ಲಿ ಸ್ವಲ್ಪ ಕೂಡ ಇರುವುದಿಲ್ಲ. ಪಾಪ್ಯುಲಾರಿಟಿಗೋಸ್ಕರ ನಾನು ಆ ಯಾಗ ಮಾಡ್ತೀನಿ, ಆ ಹೋಮ ಮಾಡ್ತೀನಿ, ಇಷ್ಟು ನಾನು ದುಡ್ಡು ಕೊಡ್ತೀನಿ, ಅಷ್ಟು ಜನರಿಗೆ ನಾನು ಊಟ ಹಾಕ್ಸ್ತೀನಿ ಅಂತೇಳಿ ಜಸ್ಟ್ ಒಂದು ತಾನು ದೊಡ್ಡ ಧರ್ಮಿಷ್ಠ ಅಂತ ಹೊರಗಡೆ ತೋರಿಸಿಕೊಳ್ಳುವಂಥದ್ದು, ಬಟ್ ಒಳಗಡೆ ಭಕ್ತಿ ಅನ್ನುವಂಥದ್ದು ಇಲ್ಲ. ನಿಜವಾದ ಭಕ್ತಿ ಇಂಟರ್ನಲ್ಲಿ ಇರಬೇಕು ಅಂತ ಭಗವಂತ ಹೇಳ್ತಾರೆ. ಕಾಯೇನ ವಾಚ ಮನಸ ಇತರರಿಗೆ ತೊಂದರೆ ಕೊಡಬಾರ್ದು. ತೊಂದರೆ ಕೊಡುವುದು ಹೇಗೆ? ಶಾರೀರಿಕವಾಗಿಯೂ ಅಲ್ಲ, ಮಾತಿನಲ್ಲೂ ಅಲ್ಲ, ಮನಸ್ಸಿನಲ್ಲಿ ಕೂಡ ಯಾರಿಗೂ ತೊಂದರೆಯನ್ನ ಕೊಡಬಾರ್ದು. ಇತರರಿಂದ ಪ್ರಚೋದನೆಗೊಳಗಾದಾಗ್ಲೂ ತಾಳ್ಮೆಯಿಂದಿರುವುದನ್ನ ಕಲಿಯಬೇಕು. ಎಸ್. ಸೊ ಈ ಪ್ರಪಂಚದಲ್ಲಿ ಹಲವಾರು ಸನ್ನಿವೇಶಗಳು ನಮ್ಗೆ ಬರುತ್ತೆ, ನಾವು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗ್ತೇವೆ. ಆದ್ರೆ ನಾವು ತಾಳ್ಮೆಯಿಂದ ಇರುವುದನ್ನ ನಾವು ಕಲಿಯಬೇಕು.
ಸೊ ಆ ರಿಯಾಕ್ಟ್ ಆಗುವಂತದ್ದು ಸಾಮಾನ್ಯವಾಗಿ ಎಲ್ಲರಲ್ಲಿ ಕೂಡ ಇರುತ್ತೆ. ಇಮಿಡಿಯೇಟ್ ಆಗಿ ನಾವು ಒಂದು ಇದನ್ನ ಹೇಳಿಬಿಡ್ತೀವಿ. ತಾಳ್ಮೆಯಿಂದ ಇದ್ದಾಗ ನಮ್ಗೆ ಯಾರಾದ್ರೂ ಅದನ್ನ ಆತರ ಪ್ರಚೋದಿಸಿದವರಿಗೆ ಕೂಡ ಇದಾಗ್ಬಿಡುತ್ತೆ. ಅಂದ್ರೆ ನಮ್ಗಿಂತ ಜಾಸ್ತಿ ಅವರಿಗೆ ಬೇಸರ ಆಗುತ್ತೆ. ಆಮೇಲೆ ನಾನ್ ಯಾಕೆ ಈ ತರ ಹೇಳಿದ್ನೋ ಅಂತ ಹೇಳಿ ರಿಯಾಕ್ಟ್ ಆದಾಗ ಅಂದ್ರೆ 2 ವಿಧದಲ್ಲಿ ಕೂಡ ಅದು ನಮ್ಗೇನೆ ಕೆಟ್ಟದಾಗುತ್ತೆ. ರಿಯಾಕ್ಟ್ ಆದಾಗ ಒಂದು ವೇಳೆ ನಮ್ಗೆ ಕೆಟ್ಟದ್ ಮಾಡ್ಬೇಕಂತ ಅವ್ರು ಏನಾದ್ರು ಹೇಳಿದ್ರೆ ನಾವು ರಿಯಾಕ್ಟ್ ಆದಾಗ ಅವರಿಗೆ ಎಸ್ ಸೊ ನಾನು ಸಕ್ಸೀಡ್ ಆದೆ ಇದ್ರಲ್ಲಿ ಅಂತೇಳಿ, ನಾವು ರಿಯಾಕ್ಟ್ ಆಗದಿದ್ದಾಗ ಸೊ ನಾನು ಹೇಳಿ ಕೂಡ ಏನ್ ಯೂಸ್ ಆಗ್ಲಿಲ್ಲಲ್ಲ ಅಂತ ಅವ್ರು ತಿಳ್ಕೊಳ್ತಾರೆ. ಇನ್ನೊಂದು ಅಂದ್ರೆ ಒಳ್ಳೆಯವರಾದ್ರೆ ಅವರು ಮಾಡಿದ ಇದು ತಪ್ಪು ಅವ್ರಿಗೆ ಅರಿವಾಗುತ್ತೆ ನಾವು ತಾಳ್ಮೆಯಿಂದ ಇದ್ದಾಗ. ಹಾಗೆ ಹೇಳುವುದೊಂದು ಮಾಡುವುದೊಂದು ಎನ್ನುವಂತೆ ನಡೆಯಬಾರದು. ಸೊ ತುಂಬಾ ಜನ ಇರ್ತಾರೆ ಅಂದ್ರೆ ಅವರಲ್ಲಿ ಹೊರಗಡೆಗೆ ಅವರು ತೋರಿಸಿಕೊಡ್ತಾರೆ ತಾವು ದೊಡ್ಡ ಭಕ್ತರು ಅಂತೇಳಿ, ಆದ್ರೆ ಒಳಗಡೆ ಅವರಲ್ಲಿ ಭಕ್ತಿ ಅನ್ನುವಂಥದ್ದು ಇರುವುದಿಲ್ಲ. ಒಬ್ಬ ಹೆಸರಾಂತ ಅವನ ಹೆಸರು ನಂಗೆ ಗೊತ್ತಿಲ್ಲ, ಕೃಷ್ಣದಾಸನ ಅವನ ಹೆಸರೇನು, ತುಂಬಾ ತುಂಬಾ ಅಂದ್ರೆ ಚೆನ್ನಾಗಿ ಹಾಡ್ತಾನೆ ಕೃಷ್ಣನ ಭಜನೆಗಳನ್ನು. ಅಮೆರಿಕದಲ್ಲಿ ಅಲ್ಲಿ ಇಲ್ಲೆಲ್ಲ ಹೋಗಿ ಹಾಡ್ತಾನೆ. ತುಂಬಾ ಎಷ್ಟು ಹಾಡುವಾಗ ಅಯ್ಯೋ ಎಷ್ಟು ಹಾಡ್ತಾನೆ ಇವನು, ಹೇಗಿದೆ ಭಕ್ತಿ ಅಂತ ತಿಳ್ಕೊಬೇಕು. ಬಟ್ ಅವನ ಹತ್ರ ಕೇಳಿದಾಗ ಅವನು ಹೇಳ್ತಾನೆ, ನನ್ಗೆ ಭಕ್ತಿ ಅನ್ನುವಂಥದ್ದು ಏನಿಲ್ಲ, ನಾನ್ ಸುಮ್ನೆ ಹಾಡ್ತೀನಿ ಅಷ್ಟೇ. ನನ್ಗೆ ಅಂದ್ರೆ ಕೃಷ್ಣನ ಬಗ್ಗೆ ಅಂತದ್ದೇನು ಇದಿಲ್ಲ, ಸುಮ್ನೆ ಹಾಡು ನನ್ಗೆ ಇಷ್ಟ ಅಷ್ಟೇ ಅಂತ ಅವನು ಹೇಳ್ತಾನೆ. ಸೊ ಇದು ಅವನು ಭಕ್ತಿ ಅಂದ್ರೆ ಹಾಡುವಾಗ ಭಗವಂತನ ನಾಮವನ್ನ ಅವನು ಅಂದ್ರೆ ಮಹಿಮೆಯನ್ನ ಹೊಗಳ್ತಾನೆ. ಹಾಗಾದ್ರೆ ಅದು ಸುಳ್ಳಾಯ್ತಾ ಅವನು ಹೊಗಳಿರುವಂತದ್ದು? ಗೊತ್ತಿಲ್ಲದೆ ಸುಮ್ನೆ ಅವನು ಹಾಡುವಾಗ ಅವನು ಹಾಡ್ತಾನೆ, ಹಾಗಾದ್ರೆ ಅದು ಆ ಭಾವ ಅದು ಏನದು, ಅದು ನಟನೆ ತರ ಆಯ್ತು, ಅದು ನಿಜವಾದ ಭಾವ ಅಲ್ಲ, ಅವನನ್ನ ಕೃತಕವಾಗಿ ತಂದುಕೊಂಡಿರ್ತಾನೆ. ಸೊ ಹೇಳುವುದೊಂದು ಮಾಡುವುದೊಂದು ಅನ್ನುವ ತರ. ಸೊ ಕೆಲವರು ಅಂದ್ರೆ ಮಾತಿನಲ್ಲಿ ಒಂದು ತರ ಇರ್ತಾರೆ, ಒಳಗಡೆ ಇನ್ನೊಂದು ತರ ಇರ್ತಾರೆ. ಇದು ಹೆಚ್ಚಾಗಿ ಜನರಲ್ಲಿ ಕಂಡು ಬರುತ್ತದೆ. ಪ್ರಿಟೆಂಡರ್ ತರ ಅವರು ನಟಿಸ್ತಾರೆ ಅಂತೇಳಿ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಟ್ಟವನ್ನು ಹಂತ ಹಂತವಾಗಿ ತಲುಪಿಸಬಲ್ಲ ಸದ್ಗುರುವನ್ನು ಹುಡುಕಿ ಅವನನ್ನು ಆಶ್ರಯಿಸಿ ಅವನ ಸೇವೆ ಮಾಡಿ ಅವನಿಂದ ಎಲ್ಲವನ್ನ ಕೇಳಿ ತಿಳಿದುಕೊಳ್ಳಬೇಕು. ನಿಜವಾದ ಗುರುವಿನ ಬಳಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಭಗವಂತ. ಸೊ ಗುರುವಿನಿಂದ ನಾವು ಎಲ್ಲವನ್ನ ಕೇಳಿ ತಿಳಿದುಕೊಳ್ಬೇಕು. ಇದು ನಿಜವಾಗ್ಲೂ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಇರುವಂತದ್ದು. ಇದು ನಿಜವಾದ ಜ್ಞಾನ ಈ ತರ ಪಡೆದಾಗ ಅಂತ ಹೇಳಿ. ಸೊ ಇದೆಲ್ಲ ಜ್ಞಾನ ಅಂದ್ರೆ ಏನು ಅಂತ ಹೇಳುವಂಥದ್ದು. ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ತಲುಪಲು ಅವನು ಶ್ರುತಿಗಳಲ್ಲಿ ಹೇಳಿದ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಸೊ ಶ್ರುತಿ ಇದರ ಮೂಲಕ ನಾವು ತಿಳಿದುಕೊಳ್ಬೇಕು ಯಾವ ತರ ಹೇಗೆ ನಾವು ಅರಿತುಕೊಳ್ಬೇಕು ಇದನ್ನ ಅಂದ್ರೆ ಶಾಸ್ತ್ರಗಳ ಪ್ರಕಾರ ಆತ್ಮ ಸಾಕ್ಷಾತ್ಕಾರದ ಒಂದು ತತ್ವಗಳನ್ನ ಅನುಸರಿಸಬೇಕು. ಶ್ರುತಿಗಳ ತತ್ವಗಳಲ್ಲಿ ನಿಷ್ಠೆ ಇರಬೇಕು. ಶ್ರುತಿ ಮತ್ತು ಸ್ಮೃತಿ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವು. ಇದರ ಬಗ್ಗೆ ನಮ್ಗೆ ನಿಷ್ಠೆ ಇರಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೆ ಹಾನಿಕಾರಕವಾದ ಕೆಲಸ ಕಾರ್ಯಗಳನ್ನು ಶುದ್ಧಾಂಗವಾಗಿ ಮಾಡಕೂಡದು. ಯಾವುದೇ ಒಂದು ಅಂದ್ರೆ ಜೀವನದ ಉದ್ದೇಶವೇ ಆತ್ಮ ಸಾಕ್ಷಾತ್ಕಾರ. ಅದಕ್ಕೆ ಹಾನಿಯಾಗುವಂತ ಕೆಲಸವನ್ನ ನಾವು ಮಾಡಿದಾಗ ಏನಾಗುತ್ತೆ, ಸೊ ನಮ್ಮ ದಾರಿಗೆ ನಾವು ಅಡ್ಡಿಯಾದಾಗೆ ಆಗುತ್ತದೆ. ದೇಹಧಾರಣೆಗೆ ಅವಶ್ಯವಾದದಕ್ಕಿಂತ ಹೆಚ್ಚಾಗಿ ಸ್ವೀಕರಿಸಬಾರದು. ಯಾಕಂದ್ರೆ ಅತಿ ಹೆಚ್ಚು ನಾವು ಕೂಡಿಟ್ರೆ ಅದು ನಮ್ಗೆ ಕೊನೆಗೆ ದುಃಖವನ್ನೇ ತರುತ್ತದೆ ಅಷ್ಟೇ. ಅನಾವಶ್ಯಕವಾಗಿರುವಂತದ್ದು ನಾವು ಶೇಖರಣೆ ಮಾಡಿ ಇಟ್ಕೊಳ್ತೀವಿ ಅಂತ. ಒಬ್ಬನು ತನ್ನನ್ನು ಸ್ಥೂಲ ಶರೀರದೊಂದಿಗೆ ತಪ್ಪಾಗಿ ಸಮೀಕರಿಸಿಕೊಳ್ಳಬಾರದು. ತನ್ನ ಶರೀರಕ್ಕೆ ಸೇರಿದವರನ್ನು ತನ್ನವರೆಂದು ಭಾವಿಸಬಾರದು. ಇದು ನಮ್ಗೆ ನಮ್ಮ ಜೊತೆ ಅಂದ್ರೆ ಈಗ ದೈಹಿಕ ಒಂದುವಾಗಿ ನಮ್ಮ ಅಂದ್ರೆ ಈ ದೇಹದೊಂದಿಗೆ ನಮ್ಗೆ ಯಾರೆಲ್ಲ ಸಂಬಂಧ ಅವರು ಇರ್ತಾರೋ ಅವರು ನಮ್ಮವರೇ ಅಂತ ನಾವು ತಿಳಿದುಕೊಳ್ಳುವಂಥದ್ದು ಅಲ್ವಾ. ಯಾಕಂದ್ರೆ ಈ ಜನ್ಮದಲ್ಲಿ ಮಾತ್ರ ಅವ್ರು ನಮ್ಮವರು, ಪರ್ಮನೆಂಟ್ ಆಗಿ ಅವ್ರು ನಮ್ಮವರು ಅಂತೇಳಿ ಇರುವುದಿಲ್ಲ. ಸೊ ಅದು ತಪ್ಪು. ಆಕ್ಚುಲಿ ನಾವು ಆತರ ಭಾವಿಸುವಂತದ್ದು. ಎಲ್ಲರೂ ಭಗವಂತನ ಮಕ್ಕಳಂತ ನಾವು ತಿಳಿದುಕೊಳ್ಬೇಕು. ಅದೇ ನಿಜವಾದ ಜ್ಞಾನ ಅಂತ ಇಲ್ಲಿ ಹೇಳಲಾಗುತ್ತದೆ. ಯಾಕಂದ್ರೆ ಪ್ರತಿಯೊಂದು ಆತ್ಮವು ಪ್ರತ್ಯೇಕ ಜೀವ. ಅದು ಆತರ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ತನಗೆ ಭೌತ ಶರೀರವಿರುವವರೆಗೆ ಮತ್ತೆ ಮತ್ತೆ ಹುಟ್ಟು ಮುಪ್ಪು ಮತ್ತು ಸಾವುಗಳ ದುಃಖಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅವನು ಸದಾ ನೆನಪಿನಲ್ಲಿ ಇಡಬೇಕು. ಭೌತ ಶರೀರದ ಈ ಕ್ಲೇಶಗಳಿಂದ ತಪ್ಪಿಸಿಕೊಳ್ಳಲು ಯೋಜನೆಗಳನ್ನು ರೂಪಿಸುವುದರಿಂದ ಏನು ಪ್ರಯೋಜನವಿಲ್ಲ. ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಮತ್ತೆ ಪಡೆಯುವ ಸಾಧನೋಪಾಯಗಳನ್ನು ಕಂಡುಕೊಳ್ಳುವುದು ಉತ್ತಮ. ಎಸ್, ಈ ಶರೀರ ನಮ್ಗೆ ಇರುವಷ್ಟು ದಿವಸ ನಮ್ಗೆ ಜನ್ಮ ಮೃತ್ಯು ಜರಾವ್ಯಾಧಿ ಇದ್ದೇ ಇದೆ. ಇದರ ಕೆಡುಕನ್ನ ನಾವು ಗ್ರಹಿಸ್ಬೇಕು. ಗ್ರಹಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇದರಿಂದ ನಾವು ಹೇಗೆ ಹೊರಬರುವುದು ಅಂತೇಳಿ. ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯವಾದದಕ್ಕಿಂತ ಹೆಚ್ಚಾಗಿ ಜೀವನಾವಶ್ಯಕ ವಸ್ತುಗಳಿಗೆ ಅನುರಕ್ತರಾಗಿರಬಾರದು. ಈಸಿ ಇದೆ ಇದು ಅರ್ಥ ಮಾಡ್ಕೊಳ್ಳೋದಕ್ಕಲ್ವಾ. ಹೆಂಡತಿ ಮಕ್ಕಳು ಮನೆ ಧರ್ಮಶಾಸ್ತ್ರಗಳಲ್ಲಿ ವಿಧಿಸಿರೋದಕ್ಕಿಂತ ಹೆಚ್ಚಾಗಿ ಅಂಟಿಕೊಳ್ಳಬಾರದು. ಎಲ್ಲದಕ್ಕೆ ಕೂಡ ಒಂದು ಮಿತಿ ಇರಬೇಕು. ಅತಿಯಾದ ಬಂಧನವನ್ನ ಯಾರ ಜೊತೆ ಕೂಡ ಬೆಳೆಸಿಕೊಳ್ಬಾರ್ದು. ಧರ್ಮಶಾಸ್ತ್ರದಲ್ಲಿ ವಿಧಿಸಿದೆ, ನಿನ್ನ ಕರ್ತವ್ಯವೆಷ್ಟು, ನೀನು ಎಷ್ಟು ಅಟ್ಯಾಚ್ಮೆಂಟ್ ಅನ್ನ ಬೆಳೆಸಿಕೊಳ್ಬೇಕು ಅಷ್ಟು ಮಾತ್ರ ಇರ್ಬೇಕು. ಅತಿಯಾಗಿ ನಾವು ಅಟ್ಯಾಚ್ಮೆಂಟ್ ಅನ್ನ ಬೆಳೆಸಿಕೊಂಡಾಗ ಅದು ನಮ್ಗೆ ದುಃಖವನ್ನ ತರುತ್ತದೆ. ಮತ್ತೆ ಆ
ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ನಮ್ಗದು ಅಡ್ಡಿ ಆಗುತ್ತದೆ. ಅತಿಯಾದ ಇಚ್ಛೆ, ಬಂಧನ, ಸಾವಿನ ಸಮಯದಲ್ಲಿ ನಾವು ಅತಿಯಾದ ಬಂಧನ ಯಾರ ಜೊತೆ ಬೆಳೆಸಿಕೊಂಡಿರ್ತೀವೋ ಅವರ ನೆನಪನ್ನೇ ನಾವು ಮಾಡಿ ಸಾಯ್ತೀವಿ. ಏನಾಯ್ತು, ಮತ್ತೆ ನಾವು ಇಲ್ಲಿಗೆ ಬರ್ಬೇಕಾಗುತ್ತೆ. ಆ ಡಿಸೈರ್, ಇಚ್ಛೆ ಯಾವ ತರ ಇರುತ್ತೋ ಅದೇ ತರ ದೇಹ ನಮ್ಗೆ ಸಿಗುತ್ತೆ. ಅತಿಯಾದ ಬಂಧನದ ಪರಿಣಾಮ ಇದು. ಆದ್ರಿಂದ ಭಗವಂತನ ಜೊತೆ ನಮ್ಮ ಅಂದ್ರೆ ಅನುರಕ್ತತೆ ಅದೆಲ್ಲ ಭಗವಂತನ ಜೊತೆ ಇದ್ದಾಗ ಭಗವಂತನ ಸ್ಮರಣೆ ನಮ್ಗೆ ಬರುತ್ತೆ. ಮನಸ್ಸಿನಿಂದ ಉಂಟಾದ ಆಸೆ ನಿರಾಸೆಗಳ ಬಗ್ಗೆ ಸುಖಿಸಲೂಬಾರದು, ದುಃಖಿಸಲೂಬಾರದು. ಎಸ್, ಮನಸ್ಸು ಹಲವಾರು ಯೋಚನೆಗಳನ್ನು ತರ್ತಾ ಇರುತ್ತೆ, ಆಸೆ ನಿರಾಸೆ ಇದೆಲ್ಲ. ಇದರ ಜೊತೆ ಸಮಚಿತ್ತನಾಗಿರ್ಬೇಕು. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ಶುದ್ಧ ಭಕ್ತನಾಗಿ ಅವನನ್ನು ತನ್ಮಯತೆಯಿಂದ ಸೇವೆ ಮಾಡಬೇಕು. ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲವಾದ ಆವಾಸವನ್ನು ಬಯಸಬೇಕು ಮತ್ತು ಅಭಕ್ತರು ಸೇರುವ ಸ್ಥಳಗಳಿಗೆ ಹೋಗಬಾರದು. ಸೊ ಈಗ ಏನಾಗುತ್ತಂದ್ರೆ ಸಂಸ್ಕೃತಿಗೆ ಅನುಕೂಲವಾದಂತ ಆವಾಸ, ಈಗ ನಮ್ಗೆ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಗೆ ಭಕ್ತಿಯಡಿಗೆ ಹೋಗೋದಿಕ್ಕೆ ನಮ್ಗೆ ಎಲ್ಲಾ ರೀತಿಯ ಅನುಕೂಲ ಹೇಗೆ ಇರುತ್ತೆ, ಮತ್ತೆ ನಮ್ಮ ಭಕ್ತಿ ಇನ್ನಷ್ಟು ವೃದ್ಧಿಸುತ್ತೆ. ಅಂತ ಸ್ಥಳಕ್ಕೆ ನಾವು ಹೋದಾಗ ಭಕ್ತಿ ಹೆಚ್ಚಾಗುತ್ತೆ. ಆ ಭಕ್ತರ ಜೊತೆ ನಾವು ಸೇರಿದಾಗ ನಮ್ಮಲ್ಲಿ ಕೂಡ ಅದೇ ತರದ ಯೋಚನೆಗಳು ಬರಬಹುದು ಅಲ್ವಾ. ಈಗ ಆ ಭಕ್ತರು ನಮ್ಮ ಜೊತೆ ಇದ್ದಾಗ ಅವರನ್ನ ನೋಡಿ ನೋಡಿ ನಾವು ಕೂಡ ಅದೇ ತರ ನಮ್ಮ ನಿಜವಾದ ನಮ್ಮಲ್ಲಿ ಭಕ್ತಿ ಇದ್ರೆ ಕೂಡ ಅದನ್ನ ನಾವು ಮರಿತಾ ಹೋಗ್ಬೋದು ಅವರ ಒಂದು ಸಹವಾಸ ದೋಷದಿಂದ. ಆದ್ರಿಂದ ಆದಷ್ಟು ಆ ಭಕ್ತರನ್ನ ನಾವು ದೂರ ಇಡ್ಬೇಕು. ಅವರ ಜೊತೆ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ಭಕ್ತಿ ದೃಢವಾಗುವವರೆಗೆ ನಾವು ಅಭಕ್ತರ ಹತ್ರ ಚರ್ಚೆ ಮಾಡಿದ್ರೆ ಏನಾಗುತ್ತೆ, ನಮ್ಮ ಭಕ್ತಿಯನ್ನೇ ನಾವು ಕಳೆದುಕೊಳ್ಳುವಂತ ಒಂದು ಇದಿದೆ, ಚಾನ್ಸಸ್ ಇರುತ್ತೆ. ಅವರು ಎಲ್ಲಾ ರೀತಿಯಲ್ಲಿ ಏನೇನೋ ಮಾಡಿ ನಮ್ಮ ಮನಸ್ಸನ್ನ ಕನ್ವಿನ್ಸ್ ಮಾಡಿದಾಗ ನಮ್ಗೆ ಹೌದಲ್ವಾ ಅಂತ ಅನ್ಸುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಮ್ದೇನು ಭಕ್ತಿ ದೃಢವಾಗಿಲ್ಲ. ಆದ್ರಿಂದ ಬೆಟರ್ ಯಾರ ಹತ್ರನೂ ಆರ್ಗ್ಯೂ ಮಾಡಬಾರ್ದು, ಅವರ ಜೊತೆ ಸೇರ್ಲು ಕೂಡ ಬಾರದು. ಆ ಭಕ್ತರ ಜೊತೆ ಅವ್ರನ್ನ ಆದಷ್ಟು ದೂರ ಇಟ್ರೆ ಒಳ್ಳೇದು ಅಂತ. ಯಾಕಂದ್ರೆ ಅಭಕ್ತರಲ್ಲಿ ಒಳ್ಳೆ ಗುಣಗಳು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಬ್ಬನು ವಿಜ್ಞಾನಿ ಅಥವಾ ದಾರ್ಶನಿಕನಾಗಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಸಂಶೋಧನೆ ನಡೆಸಬೇಕು. ಆಧ್ಯಾತ್ಮಿಕ ಜ್ಞಾನ ನಿತ್ಯವಾದುದು, ಆದ್ರೆ ಭೌತ ಜ್ಞಾನ ದೇಹಾವಸಾನದೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ತಿಳಿಯಬೇಕು. ಒಬ್ಬ ವಿಜ್ಞಾನಿ ಅಥವಾ ದಾರ್ಶನಿಕನಾಗಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಸಂಶೋಧನೆ ನಡೆಸಬೇಕು. ಸೊ ವಿಜ್ಞಾನದ ಮೂಲಕ ಕೂಡ ಆಧ್ಯಾತ್ಮಿಕತೆಗೆ ಬರಬೇಕು. ದಾರ್ಶನಿಕನಾಗಿ ಕೂಡ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಅವನು ಅಲ್ಲಿಗೆ ಬರ್ಬೇಕು ಅನ್ನೋದನ್ನ, ಅವನು ಹೇಗೆ ಇದ್ರೆ ಕೂಡ ಕೊನೆಗೆ ಕೃಷ್ಣನಲ್ಲಿಗೆ ಬರ್ಬೇಕು ಅನ್ನುವಂಥದ್ದು, ಆಧ್ಯಾತ್ಮಿಕತೆಗಳಿಗೆ ಬರ್ಬೇಕು ಅಂತ ಹೇಳಿ. ಈಗ ವಿಜ್ಞಾನಿಗಳು ಮತ್ತು ತತ್ವಜ್ಞಾನಿಗಳು, ವಿಜ್ಞಾನಿಗಳು ಅವರು ಅಂದ್ರೆ ಮಾನವೀಯ ಅಂದ್ರೆ ಇದರ ಬಗ್ಗೆ ಹೇಳ್ತಾರೆ, ವಿಜ್ಞಾನದ ಬಗ್ಗೆ ಬ್ರಾಂಚಸ್ ಆಫ್ ಸೈನ್ಸ್ ಹೇಳಿದ್ರೆ, ತತ್ವಜ್ಞಾನಿಗಳು ಬ್ರಾಂಚಸ್ ಆಫ್ ಹ್ಯುಮ್ಯಾನಿಟಿ ಬಗ್ಗೆ ಹೇಳ್ತಾರೆ. ವಿಜ್ಞಾನಿಗಳು ಹೇಳ್ತಾರೆ ನಾವೇ ಎಲ್ಲದಕ್ಕೂ ಕಾರಣ, ನಾವು ಜನರಿಗೆ ಸಹಾಯ ಮಾಡೋದಕ್ಕೋಸ್ಕರ ಏನನ್ನೆಲ್ಲ ಕಂಡು ಹಿಡಿದಿದ್ದೀವಿ ಅಂತೇಳಿ. ಆದ್ರೆ ತತ್ವಜ್ಞಾನಿಗಳು ಹೇಳ್ತಾರೆ ಇದು ಜಸ್ಟ್ ನಮ್ಮ ಜೀವನವನ್ನ ಒಂದು ವಿಷಯವನ್ನ ಒಂದು ಫಾಸ್ಟರ್ ಆಗಿ ಮಾಡೋದಕ್ಕೋಸ್ಕರ, ಇವರು ಬೆಟರ್ ಆಗಿ ಮಾಡೋದಕ್ಕೋಸ್ಕರ ಅದನ್ನ ಕಂಡು ಹಿಡಿದಿದ್ದಾರೆ. ಆದ್ರೆ ಇದು ಎಲ್ಲಿಯವರೆಗೆ ಮಾನವ ಜೀವನದ ಮೌಲ್ಯಗಳನ್ನ ಅಂದ್ರೆ ತಿಳಿದುಕೊಳ್ಳುವವರೆಗೆ ಕೂಡ ವಿಜ್ಞಾನಿಗಳು ಕಂಡು ಹಿಡಿದಿರುವಂತದ್ದು ಅದು ಅಷ್ಟೊಂದು ಉಪಯೋಗಕ್ಕೆ ಬರುವುದಿಲ್ಲ. ಹ್ಯುಮ್ಯಾನಿಟಿ ಮುಖ್ಯ ಅಂತ ತತ್ವಜ್ಞಾನಿಗಳು ಹೇಳ್ತಾರೆ. ವಿಜ್ಞಾನದ ಸಂಶೋಧನೆಗಳು ಮುಖ್ಯ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಸೊ ಇವರಿಬ್ಬರಲ್ಲಿ ಯಾವಾಗ್ಲೂ ಅದೊಂದು ದೊಡ್ಡ ಇದು ನಡೀತಾನೆ ಇರುತ್ತೆ. ತತ್ವಜ್ಞಾನಿಗಳು ಅಂದ್ರೆ ಫಿಲಾಸಫರ್ಸ್, ತತ್ವಜ್ಞಾನಿಗಳು ಮತ್ತೆ ವಿಜ್ಞಾನಿಗಳ ನಡುವೆ. ಸೊ ಪ್ರಭುಪಾದರು ಹೇಳ್ತಾರೆ ಅಲ್ಟಿಮೇಟ್ಲಿ ಎಲ್ಲಾ ಜ್ಞಾನವು ಮನುಷ್ಯನನ್ನ ಆಧ್ಯಾತ್ಮಿಕತೆಯತ್ತ ತೆಗೆದುಕೊಂಡು ಹೋಗ್ಬೇಕು ಅಂತ ಅವರು ಹೇಳ್ತಾರೆ. ಸೊ ನಿಜವಾದ ಜ್ಞಾನ ಅಂದ್ರೆ ಏನು? ನಿಜವಾದ ಜ್ಞಾನ ಅಂದ್ರೆ ನಮ್ಮ ನಡತೆ, ನಮ್ಮ ನಡವಳಿಕೆಯನ್ನ ಅದು ಅಂದ್ರೆ ಉತ್ತಮ ರೀತಿಯಲ್ಲಿ ನಮ್ಮ ನಡವಳಿಕೆಯನ್ನ ಅದು ಕಲಿಸಿಕೊಡ್ಬೇಕು. ಎಷ್ಟೇ ಜ್ಞಾನವನ್ನ ಒಬ್ಬ ಪಡೆಯಲಿ, ಅವನು ಕಳ್ಳನಾದ್ರೆ ಅಥವಾ ಅವನು ದುಶ್ಚಟಗಳನ್ನ ಬೆಳೆಸಿಕೊಂಡ್ರೆ, ಅವನು ಟಾಪರೇ ಆಗಿರ್ಬೋದು ಅವನ ಕಾಲೇಜಲ್ಲಿ, ಬಟ್ ಎಲ್ಲಾ ದುಶ್ಚಟಗಳಿಗೆ ಅವನು ಒಳಗಾಗಿ ಬೇಡದೇ ಇರುವಂತಹ ಹವ್ಯಾಸಗಳ ದಾಸನಾಗಿ ಇದ್ರೆ ಆ ಜ್ಞಾನ, ಅವನು ಪಡೆದುಕೊಂಡಿರುವಂತಹ ಜ್ಞಾನದ ಉಪಯೋಗ ಆಯ್ತಾ? ಇಲ್ಲ. ಅಂದ್ರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲ. ಸೊ ಜ್ಞಾನ ಅಂದ್ರೆ ಅದು ನಮ್ಮ ಕ್ಯಾರೆಕ್ಟರ್ ಅನ್ನ ಬೆಳೆಸ್ಬೇಕು, ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ನಡತೆಯನ್ನ, ನಮ್ಮ ಒಳ್ಳೆಯತನ, ಇದೆಲ್ಲವೂ ನಮ್ಗೆ ಜ್ಞಾನದ ಮೂಲಕ ಬರ್ಬೇಕು. ಆದ್ರೆ ನಮ್ಮ ಶಿಕ್ಷಣ ಸಂಸ್ಥೆಗಳು ನಮ್ಗೆ ಈ ತರದ ಜ್ಞಾನವನ್ನ ಈಗ ಹೇಳಿಕೊಡ್ತಾ ಇಲ್ಲ. ವ್ಯಾಲ್ಯೂ ಎಜುಕೇಶನ್ ಇದೆ ಅಂತ ಆದ್ರೆ ಕೂಡ ಅದು ಸರಿಯಾದ ರೀತಿಯಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ಆಧ್ಯಾತ್ಮಿಕತೆಯ ಕೊರತೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಈ 18 ಅಂಶಗಳನ್ನು ಕ್ರಮವಾಗಿ ಅನುಸರಿಸುವುದರಿಂದ ನಿಜವಾದ ಜ್ಞಾನ ಬೆಳೆಸಿಕೊಳ್ಳಬಹುದು. ಇವನ್ನು ಬಿಟ್ರೆ ಉಳಿದೆಲ್ಲ ವಿಧಾನಗಳು ಅವಿದ್ಯೆಯ ವರ್ಗಕ್ಕೆ ಸೇರಿದವು. ಶ್ರೇಷ್ಠ ಆಚಾರ್ಯರಾದ ಶ್ರೀಲ ಭಕ್ತಿವಿನೋದ ಠಾಕೂರರು ಎಲ್ಲಾ ಬಗೆಯ ಭೌತ ಜ್ಞಾನಗಳು ಮಾಯಾಶಕ್ತಿಯ ಬಾಹ್ಯ ಸ್ವರೂಪಗಳು ಮತ್ತು ಅವನ್ನು ಬೆಳೆಸಿಕೊಳ್ಳುವುದರಿಂದ ಒಬ್ಬನು ಕತ್ತೆಗಿಂತ ಏನು ಉತ್ತಮನಾಗಲಾರ ಎಂದು ಹೇಳಿದ್ದಾರೆ. ಎಸ್, ಏನು ಕಲಿಸ್ತಾ ಇವೆ ನಮ್ಮ ಈ ಭೌತ ಜ್ಞಾನಗಳು?
ಬರೀ ಕತ್ತೆ ತರ ದುಡಿಯೋದನ್ನ ಮಾತ್ರ ನಮ್ಗೆ ಹೇಳಿಕೊಡ್ತಾ ಇವೆ, ದುಡ್ಡನ್ನ ಮಾಡೋದನ್ನ ಅಷ್ಟೇ. ಅದು ಬಿಟ್ರೆ ಹೇಗೆ ಉತ್ತಮ ಜೀವನವನ್ನ ಇದ್ ಮಾಡ್ಬೇಕು, ಮಾನವ ಜೀವನದ ಉದ್ದೇಶ ಅದರ ಬಗ್ಗೆ ನಮ್ಗೆ ಹೇಳಿಕೊಡ್ತಾ ಇಲ್ಲ. ನಾವು ಈ ಶೋಪನಿಷತ್ತಲ್ಲಿ ಕಾಣುತ್ತಾ ಇರೋದು ಈ ತತ್ವವನ್ನೇ. ಐಹಿಕ ಜ್ಞಾನದ ಪ್ರಗತಿಯಿಂದ ಆಧುನಿಕ ಮಾನವ ಕೇವಲ ಕತ್ತೆಯಾಗುತ್ತಿದ್ದಾನೆ ಅಷ್ಟೇ. ಕೆಲವು ಪ್ರಾಪಂಚಿಕ ರಾಜಕಾರಣಿಗಳು ಆಧ್ಯಾತ್ಮಿಕತೆಯ ಸೋಗು ಹಾಕಿ ಈಗಿನ ನಾಗರಿಕತೆಯನ್ನು ರಾಕ್ಷಸಿ ಸಂಸ್ಕೃತಿ ಎಂದು ಖಂಡಿಸುತ್ತಾರೆ. ಸೊ ಅದು ಕೂಡ ಅವ್ರದ್ದು ಅಂದ್ರೆ ಜಸ್ಟ್ ಒಂದು ಸೋಗು ಹಾಕೋದು, ಒಂದು ನಟನೆ ಮಾಡುವಂತದಷ್ಟೇ. ಈಗ ನಾಗರಿಕತೆ ರಾಕ್ಷಸ ಸಂಸ್ಕೃತಿ ಅಂತ ಖಂಡಿಸ್ತಾರೆ, ಬಟ್ ನಿಜವಾದ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತೇಳಿ ಅವರಿಗೆ ಗೊತ್ತಿಲ್ಲ. ನಿಜವಾದ ಆಧ್ಯಾತ್ಮಿಕತೆ ಅಂದ್ರೆ ಭಗವಂತನ ಜೊತೆ ಕನೆಕ್ಟ್ ಆಗುವಂಥದ್ದು. ಹೇಗೆ ಅಷ್ಟಾಂಗ ಯೋಗದಲ್ಲಿ ಮುಂದುವರಿದವನು ಭಗವಂತನ ಜೊತೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಅಷ್ಟಾಂಗ ಯೋಗದ ಉದ್ದೇಶ ಅದು ಈಡೇರಿದ ಹಾಗೆ ಆಗುದಿಲ್ಲ. ಆದ್ರೆ ದುರದೃಷ್ಟದ ಸಂಗತಿ ಅಂದ್ರೆ ಅವರು ಭಗವದ್ಗೀತೆಯಲ್ಲಿ ಹೇಳಿರುವ ನೈಜ ಜ್ಞಾನದ ಸಂಸ್ಕೃತಿಯ ಬಗ್ಗೆ ಲಕ್ಷ್ಯವೇ ಕೊಡುವುದಿಲ್ಲ. ನಾಗರಿಕತೆಯನ್ನ ರಾಕ್ಷಸ ಸಂಸ್ಕೃತಿ ಅಂತ ಖಂಡಿಸುವವರು ನಿಜವಾದ ಜ್ಞಾನ ಅಂದ್ರೆ ಏನು, ಭಗವದ್ಗೀತೆಯಲ್ಲಿ ನಿಜವಾದ ಜ್ಞಾನ ಏನು ಹೇಳಿದ್ದಾರೆ, ಅವರು ಇಲ್ಲಿ ಈ ದೇಹವನ್ನ ಇನ್ನೂ ಎಷ್ಟು ನಾವು ಚೆನ್ನಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಭಗವಂತ ಏನು ಹೇಳೋದಿಲ್ಲ ಅಲ್ವಾ. ನೀನು ಇಲ್ಲಿ ನಿನ್ನ ನಿಜವಾದ ಪ್ರಾಬ್ಲಮೇ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಭಗವಂತ ಹೇಳ್ತಾರೆ. ಬಟ್ ನಾವೇನ್ ತಿಳ್ಕೊಂಡಿರ್ತೀವಿ, ಐಹಿಕ ಜೀವನದ ಪ್ರಾಬ್ಲಮ್ಗಳ ಬಗ್ಗೆ ಮಾತ್ರ ಭಗವಂತ ಅಲ್ಲಿ ಮಾತಾಡ್ತಾರೆ ಭಗವದ್ಗೀತೆಯಲ್ಲಿ ಅಂತೇಳಿ. ಆದ್ರಿಂದ ಭಗವಂತ ಅಲ್ಲಿ ಅಂದ್ರೆ ಅವರ ಜ್ಞಾನ ಅಷ್ಟೇ ಇರುತ್ತೆ, ಅದಕ್ಕಿಂತ ಉತ್ತಮ ಅದಕ್ಕಿಂತ ಮೇಲಿನ ಜ್ಞಾನ ಇದೆ, ಈ ದೇಹಕ್ಕಿಂತ ಉತ್ತಮವಾದ ಜ್ಞಾನವಿದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಆತ್ಮದ ಜ್ಞಾನವಿದೆ, ಪರಮಾತ್ಮನ ಜ್ಞಾನ ಇದೆ ಅಂತೇಳಿ. ಹೀಗಾಗಿ ಅವರು ಕೂಡ ರಾಕ್ಷಸಿ ಪರಿಸ್ಥಿತಿಯನ್ನ ಬದಲಾಯಿಸ್ಲಿಕ್ಕೆ ಅವರಿಗೆ ಸಾಧ್ಯ ಇರುವುದಿಲ್ಲ. ಆಧುನಿಕ ವ್ಯವಸ್ಥೆಯಲ್ಲಿ ಒಬ್ಬ ಚಿಕ್ಕ ಹುಡುಗನು ತಾನು ಸ್ವಯಂ ಪರಿಪೂರ್ಣನೆಂದು ಭಾವಿಸಿ ಹಿರಿಯರಿಗೆ ಗೌರವ ಕೊಡುವುದಿಲ್ಲ. ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಕೊಡುತ್ತಿರುವ ದೋಷಪೂರ್ಣ ಶಿಕ್ಷಣ ವಿಧಾನದಿಂದಾಗಿ ಜಗತ್ತಿನಾದ್ಯಂತ ಹುಡುಗರು ತಂದೆ ತಾಯಿಗಳಿಗೆ ತಲೆನೋವಾಗಿದ್ದಾರೆ. ಇದಂತೂ ಖಂಡಿತವಾಗ್ಲೂ ನಿಜ. ಈ ಮಕ್ಕಳು ಈಗ ಸ್ಕೂಲಲ್ಲಿ ಯಾವ ತರ ಇರ್ತಾರೆ, ತಮ್ಮ ಟೀಚರ್ಸ್ ಗಳಿಗೆ ಕೂಡ ಅವರು ಗೌರವವನ್ನ ಕೊಡುದಿಲ್ಲ. ಟೀಚರ್ಸ್ ಪಾಠ ಮಾಡ್ತಾ ಇರುವಾಗ ಇಲ್ಲಿ ಏನನ್ನೋ ಟೀಚರ್ಸ್ ಚಿತ್ರವನ್ನ ಬೇಕಾದ್ರೆ ಬಿಡಿಸ್ತಾ ಇರೋರು ಇರ್ತಾರೆ, ಟೀಚರ್ಗಳಿಗೆ ವ್ಯಂಗ್ಯವಾಗಿ ಮಾತನಾಡುವಂಥದ್ದು. ಸೊ ಇಲ್ಲಿ ಒಬ್ಬನನ್ನ ಎಷ್ಟು ಕ್ಲೇವರ್, ಎಷ್ಟು ಬುದ್ಧಿವಂತ ಅಂತ ಹೇಳಲಾಗುತ್ತೆ ಅಂದ್ರೆ ಅವನು ಎಷ್ಟು ಚೆನ್ನಾಗಿ ಬೇರೆಯವರ ವ್ಯಂಗ್ಯವನ್ನ ಮಾಡ್ತಾನೆ, ಅದರ ಮೇಲೆ ಅವನು ಬುದ್ಧಿವಂತ ಅಂತ ಕೂಡ ಪರಿಗಣಿಸುವವರು ಇದ್ದಾರೆ ಈಗಿನ ಕಾಲದಲ್ಲಿ. ಸೊ ಎಲ್ಲಿ ಅಂದ್ರೆ ನಿಜವಾದ ಜ್ಞಾನ ಅಂದ್ರೆ ನಾವು ಏನಂತ ತಿಳ್ಕೊಂಡಿದೀವಿ, ಬೇರೆಯವರಿಗೆ ಅಗೌರವವನ್ನ ತೋರಿಸುವಂಥದ್ದು, ಬೇರೆಯವರ ಬಗ್ಗೆ ವ್ಯಂಗ್ಯ ಮಾಡುವಂಥದ್ದು. ಈಗಿನ ಚಲನಚಿತ್ರಗಳು ಕೂಡ ಅದೇ ತರನೇ ಬರ್ತಾ ಇದೆ ಅಲ್ವಾ. ಅಂದ್ರೆ ಕಾಲೇಜಲ್ಲಿ ಹೇಗೆ ಟೀಚರ್ಗಳಿಗೆ ಲೆಕ್ಚರರ್ಗಳಿಗೆ ಯಾರು ಅಂದ್ರೆ ವ್ಯಂಗ್ಯವಾಗಿ ಮಾತನಾಡೋರು ಅದನ್ನ ಜೋಕ್ ಅಂತ ತಿಳ್ಕೊಂಡು ಎಲ್ಲರೂ ನಗ್ತಾರೆ ನೋಡುವವರೆಲ್ಲ. ಸೊ ಅದು ಯಾವ ತರದ ಜೋಕ್ ಅಂದ್ರೆ ಅಲ್ಲಿಯ ಒಂದು ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದರ ಮೂಲಕ ಅವ್ರು ಏನ್ ಸಂದೇಶವನ್ನ ಕೊಡ್ತಾರೆ ಅನ್ನೋದನ್ನ ಯಾರು ನೋಡುದಿಲ್ಲ. ಸುಮ್ನೆ ಎಲ್ರು ಜೋಕ್ ಅನ್ಕೊಂಡು ನಗ್ತಾರೆ. ಅದ್ರಲ್ಲಿ ಎಂತ ಜೋಕ್ ಇದೆ, ಅಗೌರವವನ್ನ ತೋರುದು ಜೋಕ್ ಆಗುತ್ತಾ? ಈ ತರದ ಹಲವಾರು ಮೂವಿಗಳು ಬಂದಿದೆ. ಯಾರು ತಮ್ಮ ಶಿಕ್ಷಕರಿಗೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ, ವ್ಯಂಗ್ಯವಾಗಿ ಅವರನ್ನ ವ್ಯಂಗ್ಯವಾಗಿ ಚಿತ್ರಿಸಿ ಅವರಿಗೆ ಏನಾದ್ರು ಹೇಳಿದ್ರೆ ಅದನ್ನ ಅವನು ತುಂಬಾ ಕ್ಲೇವರ್ ಅಂದ್ರೆ ಅಂತ ಆತರ ಇದು ನಿಜವಾದ ಜ್ಞಾನನ? ನಿಜವಾದ ಜ್ಞಾನ ಅಂದ್ರೆ ಅವರ ವ್ಯಕ್ತಿತ್ವವನ್ನ ಅದು ರೂಪಿಸ್ಬೇಕು ಅಲ್ವಾ. ಮತ್ತೆ ಈಗ ತಂದೆ ತಾಯಿಯರ ಮಾತನ್ನ ಕೇಳೋದ್ರಲ್ಲಿ ಕೂಡ ಹುಡುಗರು ನಾವು ನೋಡಿದ್ವಿ. ಯಾಕಂದ್ರೆ ಅವರಿಗೆ ತಂದೆ ತಾಯಿಯರ ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಮತ್ತೆ ದೊಡ್ಡವರಿಗೆ ಯಾವ ತರ ಗೌರವ ಕೊಡ್ಬೇಕು ಅದು ಕೂಡ ಗೊತ್ತಿರುವುದಿಲ್ಲ. ಇದನ್ನೆಲ್ಲ ಯಾರು ಕಲಿಸ್ತಾರೆ? ಸ್ಕೂಲಲ್ಲಂತೂ ಇದನ್ನ ಕಲಿಸುವುದೇ ಇಲ್ಲ. ಬರೀ ದುಡ್ಡು ಗಳಿಸುವುದರ ಒಂದು ಅಂದ್ರೆ ಅದೇ ಜೀವನದ ಉದ್ದೇಶ ಅನ್ನೋ ತರ ಹೇಳಿಕೊಡಲಾಗುತ್ತೆ. ಅನಾವಶ್ಯಕವಾಗಿರುವಂತ ಯಾರಾದ್ರೂ ಆ ಮೊಘಲರು, ಹಿಟ್ಲರ್ ಈ ತರದವರ ಬಗ್ಗೆ ಎಲ್ಲ ಜ್ಞಾನವನ್ನ ತಿಳಿದುಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ನಮ್ಮ ಪುರಾಣದಲ್ಲಿ, ನಮ್ಮ ಇತಿಹಾಸದಲ್ಲಿ ಬಂದಿರುವಂತ ಹೀರೋಗಳ ಪರಿಚಯವೇ ಇಲ್ಲ ನಮ್ಮ ಮಕ್ಕಳಿಗೆ. ಅವರ ಬಗ್ಗೆ ತಿಳಿದುಕೊಂಡಾಗ ಅವರು ಮಾಡಿದ ತ್ಯಾಗ, ಅವರು ಯಾವ ತರ ಜೀವಿಸಿದ್ರು, ರಾಮರಾಜ್ಯ ಯಾವ ತರ ಇತ್ತು, ಇಲ್ಲಿ ಇರುವಂತ ಒಳ್ಳೆ ಉತ್ತಮ ರಾಜರಿದ್ದಾರೆ, ಅಥವಾ ನಮ್ಮ ಪುರಾಣದಲ್ಲಿ ಬಂದಿರುವಂತ ಪರೀಕ್ಷಿತ ಮಹಾರಾಜನಂತ ಜ್ಞಾನ ಅವನು ಯಾವ ತರ ಇದ್ದ, ಈ ತರದ್ರೆಲ್ಲ ಜ್ಞಾನ ಮಕ್ಕಳಿಗೆ ಸಿಗ್ಬೇಕು. ಆಗ ಅವರನ್ನ ರೋಲ್ ಮಾಡೆಲ್ ಆಗಿ ತಗೊಳ್ತಾರೆ. ಬೇಡದೇ ಇರುವಂತ ಒಂದು ಶಿಕ್ಷಣವನ್ನ ಅವರಿಗೆ ಕೊಟ್ಟಾಗ ಅವರು ಅದೇ ತರನೇ ಬೆಳೀತಾರೆ. ಆದ್ರಿಂದ ಎಲ್ಲಾ ರೀತಿಯಲ್ಲಿ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ಈಗ ಇದೇ ತರ ಒಂದು ಅಂದ್ರೆ ಹೇಗೆ ಮಕ್ಕಳಿಗೆ ತಪ್ಪು ದಾರಿಯನ್ನ ತೋರಿಸ್ತಾ ಇದೆ, ಹೀಗೆ ಈಶೋಪನಿಷತ್ತು ಅವಿದ್ಯೆಯ ಸಂಸ್ಕೃತಿಗೂ ವಿದ್ಯೆಯ ಸಂಸ್ಕೃತಿಗೂ ತುಂಬಾ ವ್ಯತ್ಯಾಸವಿದೆ ಎಂದು ಎಚ್ಚರಿಸುತ್ತವೆ. ವಿಶ್ವವಿದ್ಯಾಲಯಗಳು ಅವಿದ್ಯೆಗಳ ಕೇಂದ್ರವಾಗಿದೆ. ಸೊ ಈಗ ಲರ್ನಿಂಗ್ ಈಸ್ ನಾಟ್ ಓನ್ಲಿ ಫಾರ್ ಅರ್ನಿಂಗ್, ಲರ್ನಿಂಗ್ ಈಸ್ ಫಾರ್ ಲಿವಿಂಗ್ ಅಲ್ವಾ. ಈಗ ಜ್ಞಾನ ಅಂದ್ರೆ ಏನು, ಹೇಗೆ ಬದುಕಬೇಕು ಅನ್ನೋದನ್ನ ಅದು ಕಲಿಸಿಕೊಡ್ಬೇಕು. ಜಸ್ಟ್ ನೀನು ಹೇಗೆ ದುಡ್ಡು ಮಾಡ್ಬೇಕು ಅಂತೇಳಿ ಕಲಿಸಿಕೊಡುವಂಥದ್ದು ಅಲ್ಲ. ಆದ್ರಿಂದ ಏನೇ ಅವರು ಕಲೀಲಿ ಅದು
ಅವರು ಎಂತ ಪರಿಸ್ಥಿತಿಯಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಅವರು ತಿಳಿದುಕೊಳ್ಬೇಕಾಗುತ್ತೆ. ಆದ್ರೆ ವಿಶ್ವವಿದ್ಯಾಲಯಗಳೆಲ್ಲ ಅವಿದ್ಯೆಗಳ ಕೇಂದ್ರವಾಗಿವೆ. ಹೇಗೆ ಒಬ್ರು ಸ್ವೇಚ್ಛಾಚಾರವನ್ನ ಮಾಡ್ಬೇಕು, ಹೇಗೆ ಇಂಡಿಪೆಂಡೆಂಟ್ ಆಗ್ಬೇಕು, ಹೇಗೆ ಅವರು ದುಡ್ಡನ್ನ ಗಳಿಸ್ಬೇಕು, ಈ ತರದ್ರ ಬಗ್ಗೆನೆ ಎನ್ಕರೇಜ್ ಮಾಡಲಾಗುತ್ತೆ. ಕೆಲವೊಂದು ಅಂದ್ರೆ ಕಾಲೇಜುಗಳಲ್ಲೆಲ್ಲ ತುಂಬಾ ಫ್ರೀ ಆಗಿ ಬಿಡ್ತಾರೆ ಮಕ್ಕಳನ್ನ ಕೂಡ, ಈ ತರ ಅವ್ರು ಮಾಡ್ಬೋದು, ಅದೇನ್ ತೊಂದರೆ ಇಲ್ಲ ಅಂತೇಳಿ. ಆ ತರದ ಒಂದು ಇನ್ಸ್ಟಿಟ್ಯೂಟ್ಸ್ ಕೂಡ ಇದೆ ಅಂತೆ. ಪರಿಣಾಮವಾಗಿ ವಿಜ್ಞಾನಿಗಳು ಇತರ ರಾಷ್ಟ್ರಗಳನ್ನೇ ಅಳಿಸಿ ಹಾಕುವಂತ ಮಾರಕ ಅಸ್ತ್ರಗಳನ್ನು ಕಂಡು ಹಿಡಿತಾ ಇದ್ದಾರೆ. ಈಗ ಜ್ಞಾನವನ್ನ ದುರುಪಯೋಗ ಪಡಿಸಿಕೊಳ್ಳುವಂಥದ್ದು ವಿಜ್ಞಾನಿಗಳು. ಆಲ್ಬರ್ಟ್ ಐನ್ಸ್ಟೈನ್ ಅವರು ಅಂದ್ರೆ ಅಮೆರಿಕಾಗೆ ಏನೋ ಒಂದು ಇದನ್ನ ಅವರು ಕೊಟ್ರಂತೆ, ಅದರ ಪರಿಣಾಮವಾಗಿ ಅದು ಮಿಸ್ಯೂಸ್ ಆಗಿ ಅದು ಏನಾಯ್ತು, ಅವರು ಜಪಾನಿನ ಮೇಲೆ ಹಿರೋಶಿಮಾ ನಾಗಸಾಕಿ ಮೇಲೆ ಯಾವ ತರ ಬಾಂಬ್ ಅನ್ನ ಪ್ರಯೋಗಿಸಿದ್ರು. ಆಲ್ಬರ್ಟ್ ಐನ್ಸ್ಟೈನ್ಗೆ ತುಂಬಾನೇ ಪಶ್ಚಾತ್ತಾಪವಾಯಿತು, ನನ್ನ ಜ್ಞಾನ ಈ ತರ ದುರುಪಯೋಗವಾಯ್ತಲ್ಲ ನಾನು ಮಾಡಿದ ಇದು ಅಂತೇಳಿ. ಸೊ ಹೀಗೆ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸದೆ ಬೇರೆಯವರಿಗೆ ಅಂದ್ರೆ ಇತರ ರಾಷ್ಟ್ರಗಳನ್ನ ಅಳಿಸಿ ಹಾಕುವಂತ ಮಾರಕಾಸ್ತ್ರಗಳನ್ನ ಕಂಡು ಹಿಡಿಯೋದಕ್ಕೆ ಉಪಯೋಗಿಸಿದ್ರೆ, ನಮ್ಮ ರಕ್ಷಣೆಗೆ ಉಪಯೋಗಿಸೋ ಬದಲು ಬೇರೆಯವರನ್ನ ಅಂದ್ರೆ ಬೇರೆಯವರಿಗೆ ತೊಂದರೆ ಕೊಡೋದಕ್ಕೆ ಉಪಯೋಗಿಸುವಂತ ಪರಿಸ್ಥಿತಿ. ಇಂದಿನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಬ್ರಹ್ಮಚರ್ಯದ ನಿಯಂತ್ರಕ ತತ್ವಗಳ ಬಗ್ಗೆ ಆಗಲಿ, ಆಧ್ಯಾತ್ಮಿಕ ಜೀವನದ ಬಗ್ಗೆ ಆಗಲಿ ಶಿಕ್ಷಣ ನೀಡಲಾಗುತ್ತಿಲ್ಲ. ಎಷ್ಟು ಮಹತ್ವ ಇದೆ ಈ ಬ್ರಹ್ಮಚರ್ಯಕ್ಕೆ. ಮದುವೆಗಿಂತ ಮುಂಚೆ ಆ ಬ್ರಹ್ಮಚರ್ಯ ಅನ್ನುವಂಥದ್ದು ಆ ಮಕ್ಕಳಿಗೆ ಯಾವ ತರ ಒಂದು ತೇಜಸ್ಸನ್ನ, ಎಷ್ಟೊಂದು ಒಳ್ಳೆಯ ಇದನ್ನ ಅದು ತಂದು ಕೊಡುತ್ತದೆ. ಬುದ್ಧಿ ಎಷ್ಟು ಅವರಿಗೆ ಆ ಬುದ್ಧಿವಂತಿಕೆಯನ್ನ ಅದು ಅವರ ಬುದ್ಧಿಯನ್ನ ಹೆಚ್ಚು ಮಾಡುತ್ತದೆ. ಎಲ್ಲಾ ರೀತಿಯಲ್ಲಿ ಅವರಿಗೆ ಅದು ಒಳ್ಳೆಯದನ್ನ ತಂದು ಕೊಡುತ್ತದೆ ಆ ಬ್ರಹ್ಮಚರ್ಯ ಜೀವನ. ಆದ್ರೆ ಇಂದಿನ ಇನ್ಸ್ಟಿಟ್ಯೂಟ್ ಇದರ ಮಹತ್ವವನ್ನ ಹೇಳ್ತಾ ಇಲ್ಲ. ನಿಮ್ಮ ಇಷ್ಟ ಇದ್ದಾಗೆ ನೀವು ಮಾಡಿ ಅನ್ನೋದನ್ನ ಬಿಟ್ಟು ಬಿಡ್ತಾರೆ. ಅಂದ್ರೆ ಹಿಂದೆಲ್ಲ ಅಮೆರಿಕದಲ್ಲಿ ಇತ್ತು, ಮಕ್ಕಳು 12 years 13 years ಆದ್ಮೇಲೆ ಮಕ್ಕಳ ಬಗ್ಗೆ ಯಾರು ಕ್ವಶನ್ ಮಾಡುವಾಗಿಲ್ಲ, ತಂದೆ ತಾಯಿ ಕೂಡ ಅವರಿಗೆ ಬಿಡ್ಬೋದು, ಅವ್ರು ಡೇಟಿಂಗ್ ಹೋಗ್ಬೋದು, ಮಕ್ಕಳು ಅವ್ರಿಗೆ ಇಷ್ಟ ಇರೋ ತರ ಮಾಡ್ಬೋದು. ಈ ತರದ ಜೀವನವನ್ನೆಲ್ಲ ಮಾಡಿದ ಮಕ್ಕಳು ಮುಂದಕ್ಕೆ ಹೇಗೆ ಉತ್ತಮ ಆಗ್ಲಿಕ್ಕೆ ಸಾಧ್ಯ? ಅವರು ಜೀವನದ ಉದ್ದೇಶವೇ ಇಂದ್ರಿಯ ತೃಪ್ತಿಯನ್ನ ಮಾಡುವುದು ಅಂತ ತಿಳ್ಕೊಂಡಿರ್ತಾರೆ. ಹೀಗೆ ಅವರಿಗೆ ಶಾಸ್ತ್ರೋಕ್ತವಾದ ವಿಧಿಗಳ ಬಗ್ಗೆ ಯಾವ ನಂಬಿಕೆ ಕೂಡ ಇರುವುದಿಲ್ಲ, ಅದನ್ನ ಹೇಳಿಕೊಡುವುದಿಲ್ಲ ಯಾರು ಕೂಡ. ಈಗಿನ ತಂದೆ ತಾಯಿಯಂದಿರು ಕೂಡ ಅಲ್ವಾ, ಮಾಡರ್ನ್ ಸಿವಿಲೈಸೇಷನ್ ಅಂದ್ರೆ ಅದರ ಪ್ರಕಾರ ಯಾಕೆ ತುಂಬಾ ಒಂದು ಇದಾಗಿರ್ಬೇಕು, ರಿಲಿಜಿಯಸ್ ಆಗಿರ್ಬೇಕು ಅಂತ ತಿಳ್ಕೊಂಡಿರ್ತಾರೆ ಕೆಲವರು. ಆದ್ರೆ ರಿಲಿಜಿಯಸ್ ಅಲ್ಲ, ಸ್ಪಿರಿಚುವಲ್, ಇದನ್ನ ನಾವು ಸ್ಪಿರಿಚುವಲ್ ಆಗಿರ್ಬೇಕು, ರಿಲಿಜಿಯಸ್ ಅಲ್ಲ ಅನ್ನೋದು ಅವರಿಗೆ ಗೊತ್ತಾಗುದಿಲ್ಲ. ಧಾರ್ಮಿಕ ತತ್ವಗಳನ್ನು ಹೆಸರು ಪ್ರಸಿದ್ಧಿಗಳಿಗಾಗಿ ಹೇಳಿಕೊಡುತ್ತಾರೆಯೇ ಹೊರತು ಅನುಸರಿಸುವುದಕ್ಕೆ ಅಲ್ಲ. ಎಸ್, ಇದು ನಮ್ಮ ಒಂದು ವಂಶದ ಅಂದ್ರೆ ನಮ್ಮ ಮನೆಯ ಒಂದು ಇದು, ಅದು ಏನು ಬೆಳೆದುಕೊಂಡು ಬಂದಿರುವಂತದ್ದು. ಈ ತರ ಪದ್ಧತಿಯನ್ನ ಆಚರಿಸ್ಬೇಕು, ಈ ತರ ನಾವು ಹೋಮ ಮಾಡುವಂಥದ್ದು, ಹವನ ಮಾಡುವಂಥದ್ದು, ಈ ತರ ಜನರನ್ನ ಒಂದು 100 ಜನರನ್ನ ಕರೆದು ನಾವೆಷ್ಟು ಗ್ರೇಟ್, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಸಂಪತ್ತಿದೆ, ನಾವೆಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ ಅಂತೇಳಿ ತೋರಿಸಿಕೊಡೋದಕ್ಕೋಸ್ಕರ ಕೆಲವೆಲ್ಲ ಒಂದು ಪ್ರೋಗ್ರಾಮ್ಗಳನ್ನ ಮಾಡುವಂಥದ್ದು. ಸೊ ಈ ತರದ್ರಲ್ಲೇ ಹೇಳಿಕೊಡ್ತಾರೆ, ಈ ತರದನ್ನೇ ಹೇಳಿಕೊಡ್ತಾ ಇದ್ದಾರೆ ಹೊರತು ಜೀವನದಲ್ಲಿ ಅದನ್ನ ಅಳವಡಿಸುವುದಲ್ಲ. ಭಕ್ತಿ ಭಾವದಿಂದ ಯಾವುದು ಕೂಡ ಮಾಡೋ ತರ ಇರುವುದಿಲ್ಲ. ಹೀಗಾಗಿ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ದ್ವೇಷ ಎಂಬುದು ಬಂದಿದೆ, ದ್ವೇಷ ಎಂಬುದು ಇದೆ. ಅಂದ್ರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಆ ತರದ ಒಂದು ಇದು ಬಂದಿದೆ ಅಂತ ಹೇಳಿ. ಜನಸಾಮಾನ್ಯರು ಅವಿದ್ಯೆಯನ್ನು ಬೆಳೆಸಿಕೊಂಡಿರುವುದರಿಂದ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ರಾಷ್ಟ್ರವಾದ ಮತ್ತು ಅಂಧ ರಾಷ್ಟ್ರಾಭಿಮಾನಿಗಳು ತಲೆ ಎತ್ತಿಕೊಳ್ಳುತ್ತವೆ. ಇದು ಕೂಡ ಒಂದು ರೀತಿಯ ಅವಿದ್ಯೆ. ಈಗ ಎಸ್, ಪೇಟ್ರಿಯಾಟಿಸಂ, ದೇಶಭಕ್ತಿ ಇರ್ಬೇಕು, ಆದ್ರೆ ಅತಿಯಾದ ದೇಶಭಕ್ತಿ ಅಂದ್ರೆ ಇದು ನಾವು ನಮ್ಮನ್ನ ದೇಹದೊಂದಿಗೆ ಗುರುತಿಸಿಕೊಂಡಾಗ ಆಯ್ತು ಮತ್ತೆ ಅಲ್ವಾ. ಹೇಗೆ ನಾನು ಈ ದೇಶದವಳು, ಬೇರೆ ದೇಶದವಳಿಗೆ ನಾವು ಕೆಟ್ಟದ್ದು ಮಾಡ್ಬೇಕು, ಈ ತರದ್ದು. ಯಾಕಂದ್ರೆ ನಾವೆಲ್ಲರೂ ಭಗವಂತನ ಮಕ್ಕಳು ಅನ್ನುವಂಥದ್ದನ್ನ ನಾವು ಮೊದಲು ನೋಡ್ಬೇಕು. ಅದು ಬಿಟ್ಟು ನಾನು ಈ ದೇಶಕ್ಕೆ ಸಂಬಂಧಪಟ್ಟವಳು, ನಾನು ಇಲ್ಲಿ, ನಮ್ಮ ದೇಶವೇ ಗ್ರೇಟ್, ಬೇರೆಯವರ ದೇಶ ಸರಿ ಇಲ್ಲ, ಇದು ಕೂಡ ಒಂದು ಅಂಧ ಅಭಿಮಾನವಾಗುತ್ತದೆ ಅಲ್ವಾ. ನಮ್ಮ ರಾಷ್ಟ್ರದ ಬಗ್ಗೆ ಅಭಿಮಾನ. ಎಸ್, ಈಗ ಭಾರತ ಭೂಮಿಲೇ ಮನುಷ್ಯ ಜನ್ಮ ಹೊಯ್ಲ ಯಾರ, ಜನ್ಮ ಸಾರ್ಥಕ ಕರಿ ಕರೋ ಪರೋಪಕಾರ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಭಾರತದಂತ ಪುಣ್ಯ ಭೂಮಿಯಲ್ಲಿ ನೀನು ಹುಟ್ಟಿ ಎಷ್ಟು ಪುಣ್ಯ ನೀನು ಮಾಡಿದ್ಯಾ, ಭಾರತದಂತ ಪುಣ್ಯ ಭೂಮಿಯಲ್ಲಿ ಹುಟ್ಟಬೇಕಾದ್ರೆ. ಆದ್ರೆ ಈ ತರ ಅಂಧ ಅಭಿಮಾನ ಅಲ್ಲ. ಪುಣ್ಯ ಭೂಮಿಯಲ್ಲಿ ನೀನು ಹುಟ್ಟಿದ್ದೀಯಾ, ಆ ಆಧ್ಯಾತ್ಮಿಕತೆಯನ್ನ ನೀನು ಅರಿತುಕೊಂಡು ಬೇರೆಯವರಿಗೆ ಅದರ ಮಹತ್ವವನ್ನ ಹೇಳು, ನಿನಗೆ ಆ ಜವಾಬ್ದಾರಿ ಇದೆ. ಅದು ಹೊರತು ಅದನ್ನ ಬಿಟ್ಟು ನಾನು ತುಂಬಾ ಅಂದ್ರೆ ನನ್ನ ದೇಶ ಗ್ರೇಟ್, ನಾನು ಗ್ರೇಟ್ ಅಂತ ಹೇಳ್ಕೊಂಡು ಬೇರೆಯವರಿಗೆ ಅದರಿಂದ ಹಾನಿ ಮಾಡುವಂಥದ್ದು ಮಾಡಬೇಡ ಅಂತ ಹೇಳಿ. ನಮ್ಮನ್ನ ನಾವು ಈ ತರ ತಿಳಿದುಕೊಂಡಾಗ ನಾವೇ ಗ್ರೇಟ್, ನಾವೇ ಶ್ರೇಷ್ಠರು ಅಂತೇಳಿ
ಭಾರತೀಯರಲ್ಲಿ ಅದು ಸ್ವಲ್ಪ ಕಡಿಮೆ ಇದೆ, ಬೇರೆ ದೇಶದವರಲ್ಲಿ ಅಲ್ವಾ. ಬೇರೆ ದೇಶಕ್ಕೆ ಅವರು ಯಾವ ತರ ಒಂದು ಮಾರಕವಾಗುವಂತ ಕಾರ್ಯವನ್ನ ಮಾಡ್ತಾರೆ ಅಂತ ಹೇಳಿ. ಈ ಪುಟ್ಟ ಭೂಮಿಯು ಅಮೇಯವಾದ ಆಕಾಶದಲ್ಲಿ ಇತರ ಅನೇಕ ಭೌತ ವಸ್ತುಗಳಂತೆ ತೇಲುತ್ತಿರೋ ಒಂದು ಮುದ್ದೆ ಅಷ್ಟೇ ಎಂದು ಯಾರು ತಿಳಿದಿಲ್ಲ. ಎಷ್ಟೋ ಲೋಕಗಳಿವೆ, ಅನೇಕ ಕೋಟಿ ಬ್ರಹ್ಮಾಂಡಗಳಿವೆ ಅಂತೆ. ಅದರಲ್ಲಿ ಒಂದೇ ಒಂದು ಚಿಕ್ಕದು ಈ ಭೂಮಿ. ನಾವೇನ್ ತಿಳ್ಕೊಂಡಿರ್ತೀವಿ ನಾವು ಶ್ರೇಷ್ಠರು ಅಂತೇಳಿ. ಈ ತರದ ಎಷ್ಟೋ ಲೋಕಗಳಿವೆ. ಆಕಾಶದ ವಿಸ್ತಾರವಾದ ಹರಳಿಗೆ ಹೋಲಿಸಿದರೆ ಈ ಭೌತ ಕಾಯಗಳು ಗಾಳಿಯಲ್ಲಿನ ಧೂಳಿನ ಕಣಗಳಂತೆ. ಸೊ ನಮ್ಗೆ ಅದು ಯಾರಿಗೂ ಜ್ಞಾನ ಇಲ್ಲ ಇದರ ಬಗ್ಗೆ. ಈ ತರದ ಎಷ್ಟೊಂದು ಬ್ರಹ್ಮಾಂಡಗಳಿವೆ, ಎಷ್ಟೊಂದು ಲೋಕಗಳಿವೆ ಅಂತೇಳಿ. ಭಗವಂತನು ಈ ಭೌತ ದ್ರವ್ಯದ ಕಾಯಗಳನ್ನು ಸ್ವಯಂ ಪರಿಪೂರ್ಣನಾಗಿ ಸೃಷ್ಟಿಸಿರುವುದರಿಂದ ಆಕಾಶದಲ್ಲಿ ತೇಲುವಂತಿರಲು ಅವಕ್ಕೆ ಅವಕಾಶವಾದುದನ್ನೆಲ್ಲ ಒದಗಿಸಿದ್ದಾನೆ. ಸೊ ಹೇಗೆ ಅವು ತೇಲ್ತಾ ಇದೆ, ಭಗವಂತ ಅದನ್ನ ಆ ತರ ಪರಿಪೂರ್ಣವಾಗಿ ಸೃಷ್ಟಿಸಿದ್ದಾರೆ. ಅವರ ಶಕ್ತಿಯಿಂದ ಅದು ತೇಲ್ತಾ ಇದೆ. ನಮ್ಮ ಗಗನ ನೌಕೆಗಳ ಚಾಲಕರು ತಮ್ಮ ಸಾಧನಗಳ ಬಗ್ಗೆ ಜಂಬ ಪಟ್ಟುಕೊಳ್ಳಬಹುದು, ಆದರೆ ಗ್ರಹಗಳೆಂಬ ಇನ್ನೂ ಬೃಹತ್ ಗಾತ್ರದ ಗಗನ ನೌಕೆಗಳ ಚಾಲಕನ ಬಗ್ಗೆ ಅವರು ಚಿಂತಿಸರು. ಸೊ ಇವರು ಏನ್ ತಿಳ್ಕೊಂಡಿರ್ತಾರೆ, ತಾವೇ ಗ್ರೇಟ್ ಅಂತ ಅವರು ತಿಳ್ಕೊಂಡಿರ್ತಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ ಈ ತರದ ಹಲವಾರು ಲೋಕಗಳಿವೆ, ನಾವು ತುಂಬಾ ಅತ್ಯಲ್ಪರು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಸೊ ಈಗಿನ ಜ್ಞಾನಗಳು ಯಾವ ತರ ನಮ್ಗೆ ಅಂದ್ರೆ ನಾವು ನಮ್ಮನೆ ನಾವು ಎಷ್ಟು ಜ್ಞಾನಿಗಳು ಅಂತ ನಾವು ತಿಳ್ಕೊಂಡಿರ್ತೀವಿ, ಬಟ್ ನಾವು ಎಷ್ಟು ಅತ್ಯಲ್ಪರು ಅಂತ ಆ ಒಂದು ಅರಿವೇ ನಮ್ಗೆ ಇರುವುದಿಲ್ಲ. ಅಲ್ಲದೆ ಅಸಂಖ್ಯಾತವಾದ ಸೂರ್ಯರು, ಅಸಂಖ್ಯಾತವಾದ ಗ್ರಹವ್ಯೂಹಗಳು ಇವೆ. ಪರಮ ಪ್ರಭುವಿನ ಸೂಕ್ಷ್ಮಾತಿ ಸೂಕ್ಷ್ಮ ವಿಭಿನ್ನಾಂಶರು ಸೂಕ್ಷ್ಮ ಜೀವಕ್ಕೆ ಆದ ನಾವು ಈ ಸೀಮಾರಹಿತವಾದ ಗ್ರಹಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೇವೆ. ನಮ್ಮ ಜೀವನವೇ ಇಲ್ಲಿ ಶಾಶ್ವತವಲ್ಲ, ಬಟ್ ನಾವಿಲ್ಲಿ ಪ್ರಭುತ್ವವನ್ನು ಸಾಧಿಸೋದಕ್ಕೆ ನಾವು ಪ್ರಯತ್ನಿಸ್ತೇವೆ. ಹೀಗೆ ನಾವು ಪುನರಪಿ ಜನನ ಪುನರಪಿ ಮರಣಗಳನ್ನು ಪಡೆದು ಸಾಮಾನ್ಯವಾಗಿ ವೃದ್ಧಾಪ್ಯ ಕಾಯಿಲೆಗಳಿಂದ ನಿರಾಶರಾಗಿದ್ದೇವೆ. ಎಲ್ಲಾ ರೀತಿಯ ತಾಪತ್ರಯಗಳು ನಮ್ಗಿಲ್ಲಿದೆ, ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ. ಬಟ್ ನಾವು ಅಂದ್ರೆ ಭ್ರಮೆಯಲ್ಲಿದ್ದೇವೆ, ನಾವಿಲ್ಲಿ ಸಂತೋಷವಾಗಿದ್ದೇವೆ ಅಂತೇಳಿ. ಬಟ್ ಮನುಷ್ಯರಿಗೆ ಜೀವನದಲ್ಲಿ ಈ ತರದ ಒಂದು ಈ ತೊಂದರೆಗಳು ಎಲ್ಲರಿಗೂ ಬಂದೇ ಬರುತ್ತೆ ಅಂತೇಳಿ. ಮಾನವ ಜೀವನದ ಆಯುರ್ದಾಯ ಸುಮಾರು 100 ವರ್ಷಗಳು. ಅದು ಕ್ರಮೇಣ 20 ಅಥವಾ 30 ವರ್ಷಗಳಿಗೆ ಇಳಿಯುತ್ತದೆ ಇನ್ನು ಮುಂದಕ್ಕೆ ಕಲಿಯುಗದ ಕೊನೆಗೆ ಮನುಷ್ಯನ ಆಯು ಎಷ್ಟು ಕಡಿಮೆ ಆಗುತ್ತಂದ್ರೆ 20-30 ವರ್ಷಗಳಿಗೆ. ನಾವು ನೋಡ್ತಾ ಇದ್ದೀವಿ, ಹಿಂದಿನ ಕಾಲದಲ್ಲಿ 100 ವರ್ಷ ಬದುಕ್ತಾ ಇದ್ದವ್ರು ತುಂಬಾ ಜನ ಇದ್ರು. ಈಗ 100 ಯಾಕೆ, 90 ಬದುಕಿದ್ರೆ ಅದೇ ದೊಡ್ಡದು. 90 ಬದುಕಿದ್ರೆ ಅವ್ರನ್ನ ಗ್ರೇಟ್ ಅಂತ ಹೇಳಲಾಗುತ್ತೆ. 90 ಅಲ್ಲ, 80 ಬದುಕಿದವರು ಕೂಡ ಪರವಾಗಿಲ್ಲ, 80 ವರ್ಷ ಬದುಕಿದ್ರು ಅಂತ ಹೇಳಿ ಅನ್ನೋ ತರ. 70 ಜಾಸ್ತಿ ಅಲ್ವಾ, 70-75. ಹಾಗೆ ಹೇಗೆ ನಮ್ಮ ಅಂದ್ರೆ ಆಯುವನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಜೀವನ ಶೈಲಿಯಿಂದ ಅಂತೇಳಿ. ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತೇಳಿ ನಮ್ಗೆ ಹೇಗೆ ಬರುತ್ತೆ, ಯಾವ ತರ ಅಂತೇಳಿ. ಅವಿದ್ಯೆ ಸಂಸ್ಕಾರದಿಂದಾಗಿ ಮೂರ್ಖ ಮನುಷ್ಯರು ಈ ಅಲ್ಪಾಯುರ್ದಾಯದಲ್ಲಿ ಹೆಚ್ಚು ಇಂದ್ರಿಯ ಸುಖವನ್ನು ಅನುಭವಿಸಲು ತಮ್ಮದೇ ಆದ ರಾಷ್ಟ್ರಗಳನ್ನ ಸೃಷ್ಟಿಸಿದ್ದಾರೆ. ಅಂದ್ರೆ ಇಂದ್ರಿಯ ಸುಖವೇ ಜೀವನದ ಉದ್ದೇಶ. ಇರುವುದು ಅಲ್ಪಾಯು, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಅಷ್ಟರಲ್ಲೇ ನಾವು ಸಂತೋಷವಾಗಿರೋಣ ಅಂತೇಳಿ ಅಡ್ಜಸ್ಟ್ಮೆಂಟ್ ಮಾಡೋರು ಕೂಡ ಇದ್ದಾರೆ. ಅಂತಹ ಮೂರ್ಖರು ರಾಷ್ಟ್ರೀಯ ವಿಭಾಜಕ ರೇಖೆಗಳನ್ನು ಆದಷ್ಟು ಪರಿಪೂರ್ಣವಾಗಿ ಎಳೆಯಲು ನಾನಾ ಯೋಜನೆಗಳನ್ನ ರೂಪಿಸುತ್ತಿದ್ದಾರೆ. ಇದು ಕೊನೆಗೆ ಹಾಸ್ಯಾಸ್ಪದವಾಗುವಂಥದ್ದು. ಏನೇನೋ ಯೋಜನೆಗಳನ್ನ ರೂಪಿಸ್ತಾರೆ, ಏನೇನೋ ಪ್ಲಾನ್ಗಳಿರುತ್ತೆ. ಕೊನೆಗೆ ಅವ್ರು ಎಷ್ಟು ವರ್ಷ ಬದುಕ್ತಾರೆ ಅನ್ನುವಂಥದ್ದು ಅವರಿಗೆ ಗೊತ್ತಿರುವುದಿಲ್ಲ. ಆ ಯೋಜನೆಗಳ ಮಧ್ಯದಲ್ಲೇ ಅವ್ರು ಸತ್ತೋದ್ರು ಹೋಗ್ಬೋದು. ಇದೇ ಕಾರಣದಿಂದ ಪ್ರತಿಯೊಂದು ರಾಷ್ಟ್ರವು ಇನ್ನೊಂದಕ್ಕೆ ಕಳವಳಕಾರಿಯಾಗಿದೆ. ಒಂದು ರಾಷ್ಟ್ರದ 50ಕ್ಕಿಂತ ಹೆಚ್ಚು ಶಕ್ತಿಯು ರಕ್ಷಣಾ ವ್ಯವಸ್ಥೆಗೆ ವ್ಯಯವಾಗುತ್ತಿದೆ. ಎಸ್, ಇಲ್ಲಿ ಬಡವರು ಸಾಯ್ತಾ ಇರ್ತಾರೆ, ಆದ್ರೆ ರಕ್ಷಣಾ ವ್ಯವಸ್ಥೆ ಅಂತ ಹೇಳ್ಕೊಂಡು 50% ಏನಿರುತ್ತೆ ಇನ್ಕಮ್, ಆ ದೇಶದ ಆದಾಯವನ್ನ ರಕ್ಷಣೆಗೆ ಅಂತ ಇಡ್ತಾರೆ. ಎಷ್ಟು ಈಗ ಭಾರತದಲ್ಲೂ ಅಷ್ಟೇ ತಾನೆ, ಎಷ್ಟು ಯೂಸ್ ಮಾಡಲಾಗುತ್ತೆ ರಕ್ಷಣೆಗೆ ಅಂತೇಳಿ. ಇದಕ್ಕೆ ಅಂದ್ರೆ ಮಿಲಿಟರಿ ಇದಕ್ಕೆ, ವಾಯು ಇದಕ್ಕೆ, ಎಲ್ಲದಕ್ಕೆ ಕೂಡ ಎಷ್ಟೊಂದು ಮಾಡಲಾಗುತ್ತೆ. ಅಷ್ಟೊಂದು ಇದ್ರ ಅವಶ್ಯಕತೆ ಇಲ್ಲ. ನಾವೇ ತಂದುಕೊಂಡಿರುವಂತಹ ಪರಿಸ್ಥಿತಿ. ನಾವಂದ್ರೆ ಭಾರತೀಯರು ಮಾತ್ರ ಅಲ್ಲ, ಪ್ರತಿಯೊಂದು ರಾಷ್ಟ್ರದವರು ತಂದುಕೊಂಡಿರುವಂತಹ ಪರಿಸ್ಥಿತಿ ಇದು. ತಮ್ಮ ಸ್ವಾರ್ಥ ಒಂದು ಮನೋಭಾವದಿಂದಾಗಿ, ಅಜ್ಞಾನದಿಂದಾಗಿ, ನಿಜವಾದ ಜ್ಞಾನ ಅಂತೇಳಿ ಏನು ಗೊತ್ತಿಲ್ಲದೆ ನಾವು ಎಲ್ಲವನ್ನ ವಶಪಡಿಸಿಕೊಳ್ಳುತ್ತೇವೆ ಅನ್ನುವಂತಹ ಒಂದು ಕೆಟ್ಟ ಒಂದು ಇದರಿಂದ ತಂದುಕೊಂಡಿರುವಂತದ್ದು ಈ ತರದ ವ್ಯವಸ್ಥೆ. ಯಾರು ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ.
ಆದರೂ ಜನರು ಐಹಿಕ ಮತ್ತು ಆಧ್ಯಾತ್ಮಿಕ ಜ್ಞಾನಗಳೆರಡರಲ್ಲೂ ತಾವು ಮುಂದುವರಿದಿದ್ದೇವೆಂದು ಹುಸಿಯಾಗಿ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಎಸ್, ಕೆಲವರಿಗೆ ನಾವು ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಇದೆ ಅಂತ ತಿಳ್ಕೊಳ್ತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಅವರು ಹುಟ್ಟಿನಿಂದ ಏನನ್ನ ನಂಬ್ಕೊಂಡು ಬಂದಿರ್ತಾರ, ಅದೇ ಆಧ್ಯಾತ್ಮಿಕ ಜ್ಞಾನ ಅಂತ ತಿಳ್ಕೊಂಡಿರ್ತಾರೆ. ಈಗ ನಮ್ಮ ಸ್ಕೂಲ್ ಮಕ್ಕಳಿಗೆಲ್ಲ ಕ್ವಿಜ್ ಮಾಡ್ತಾರೆ. ಸ್ಕೂಲ್ ಮಕ್ಕಳಿಗೆ ಬೇಡ, ಈಗ ಟಿವಿಯಲ್ಲಿ ಬರುವಂತ ಏನದು ಕೌನ್ ಬನೇಗ ಕರೋಡ್ಪತಿ, ಅದರಲ್ಲಿ ಕೇಳುವಂತ ಪ್ರಶ್ನೆಗಳೆಲ್ಲ ಆ ಪ್ರಶ್ನೆಗಳ ಆ ಜ್ಞಾನಕ್ಕೋಸ್ಕರ ಅದಕ್ಕೋಸ್ಕರ ಆ ಕ್ವಿಜಿಗೆಲ್ಲ ಎಷ್ಟು ತಯಾರಾಗ್ತಾರೆ. ಅದರಲ್ಲಿ ಕೇಳುವಂತ ಪ್ರಶ್ನೆಗಳೆಲ್ಲ ಹೇಗಿರ್ತದೆ, ಯಾವನೋ ಒಬ್ಬ ನಾಯಕನಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ಈ ತರದ ಪ್ರಶ್ನೆಗಳು. ಆ ನಾಯಕ ಏನು ಮಾಡಿದ, ಈ ನಾಯಕ. ಸೊ ಇದರಿಂದ ನಮ್ಗೆ ಜೀವನದಲ್ಲಿ ಏನಾದ್ರೂ ಉಪಯೋಗ ಇದೆಯಾ ಈ ತರದ ಪ್ರಶ್ನೆಗಳು? ಅದ್ರಲ್ಲಿ ಏನಾದ್ರೂ ನಮ್ಮ ಜೀವನಕ್ಕೆ ಬೇಕಾಗುವಂತ ಒಂದು ಪ್ರಶ್ನೆ ಏನಾದ್ರೂ ಕೇಳ್ತಾರ? ಕೋಟಿ ಕೋಟಿ ದುಡ್ಡು ಕೊಡ್ತಾರೆ, ಬಟ್ ಅಷ್ಟು ಕೊಡೋದಕ್ಕೆ ಅವ್ರು ಕೇಳುವಂತ ಪ್ರಶ್ನೆಗಳು ಎಷ್ಟು ಸಿಲ್ಲಿ ಇರುತ್ತೆ. ಯಾವುದೋ ಒಂದು ಫಿಲ್ಮ್ ಸ್ಟಾರ್ ಬಗ್ಗೆ ಕೇಳೋದು, ಯಾವುದೋ ಕ್ರಿಕೆಟ್ ಸ್ಟಾರ್ ಬಗ್ಗೆ, ಒಬ್ಬರ ಜೀವನದ ವೈಯಕ್ತಿಕ ವಿಷಯವನ್ನ ತಿಳಿದುಕೊಂಡು ನಮ್ಗೆ ಆಗ್ಬೇಕಾಗಿದ್ದು ಏನಿದೆ? ಬಟ್ ಅದರ ಮಹತ್ವವನ್ನ ನಾವು ಅರಿತುಕೊಳ್ಳೋದಿಲ್ಲ. ಅದನ್ನೇ ಆ ತರದ್ನೇ ಜ್ಞಾನ ಅಂತ ತಿಳ್ಕೊಂಡಿರ್ತಾರೆ. ನಮ್ಮ ಮಕ್ಕಳು ಕೂಡ ಈಗ ಅದೇ, ನಮ್ಮ ಮಕ್ಕಳಿಗೆ ನಮ್ಮ ಪುರಾಣದಲ್ಲಿ ಬರುವಂತ ಶ್ರೇಷ್ಠ ಯಾರು ನಾಯಕರು ಅಂದ್ರೆ ಹೀರೋಗಳೆಲ್ಲ ಇರ್ತಾರೆ, ಎಂತೆಂತ ರಾಜರು, ಭಕ್ತರು, ಅವರ ಬಗ್ಗೆ ಯಾವ ಜ್ಞಾನವಿಲ್ಲ. ಆದ್ರೆ ಈ ಬಾಲಿವುಡ್ ಹೀರೋಗಳು, ಆಮೇಲೆ ಕ್ರಿಕೆಟ್ ಸ್ಟಾರ್ಸ್, ಇಂಥವರ ಬಗ್ಗೆ, ಅವರ ಬಗ್ಗೆ ಪರ್ಸನಲ್ ಡೀಟೇಲ್ಸ್ ಎಲ್ಲಾನು ಅವ್ರು ತಿಳ್ಕೊಂಡಿರ್ತಾರೆ. ಈ ತರ ಜ್ಞಾನದಿಂದ ಏನು ಪ್ರಯೋಜನ ಆಯ್ತು ನಮ್ಮ ಜೀವನದಲ್ಲಿ? ಯೂಸ್ಲೆಸ್ ಅದು, ಅದರಿಂದ ಯಾವ ಉಪಯೋಗ ಕೂಡ ಇಲ್ಲ ಅಲ್ವಾ? ಮತ್ತೆ ಅವರ ವೈಯಕ್ತಿಕ ಬದುಕನ್ನ ನೋಡ್ಲಿಕ್ಕೆ ಹೋದ್ರೆ ಅದು ಹೇಗೋ ಇರುತ್ತೆ, ಬಟ್ ಅಂತವರನ್ನ ರೋಲ್ ಮಾಡೆಲ್ ಮಾಡ್ಕೊಳ್ತಾರೆ. ಸೊ ಇದನ್ನ ಜ್ಞಾನ ಅಂತ ತಿಳ್ಕೊಳ್ತಾರೆ. ಮತ್ತೆ ಕೆಲವ್ರು ಏನ್ ತಿಳ್ಕೊಂಡಿರ್ತಾರೆ, ಆಧ್ಯಾತ್ಮಿಕ ಜ್ಞಾನವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಏನು? ತಾವು ಚಿಕ್ಕವರಿದ್ದಾಗಿಂದ ಏನೇನು ನಂಬ್ಕೊಂಡು ಬಂದಿದಾರೋ ಅದೇ ಆಧ್ಯಾತ್ಮಿಕ ಜ್ಞಾನ ಅಂತ ತಿಳ್ಕೊಂಡಿರ್ತಾರೆ. ತಾವು ಮುಂದುವರೆದಿದ್ದೀವಿ ಅಂತ ಕೆಲವರು ಹೆಮ್ಮೆ ಪಟ್ಕೊಳ್ಳುವಂಥದ್ದು, ಇದೆಲ್ಲ ಅಜ್ಞಾನ, ಇದು ಜ್ಞಾನ ಅಲ್ಲ. ಈಶೋಪನಿಷತ್ತು ಈ ದೋಷಪೂರ್ಣವಾದ ಶಿಕ್ಷಣ ವಿಧಾನದ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಭಗವದ್ಗೀತೆಯು ನಮಗೆ ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂದು ತಿಳುವಳಿಕೆ ಕೊಡುತ್ತದೆ. ಸೊ ಇಲ್ಲಿ ಭಗವದ್ಗೀತೆಯ ಜ್ಞಾನ ಮತ್ತು ಈಶೋಪನಿಷತ್ನ ಜ್ಞಾನ ಎರಡನ್ನ ಕೋರಿಲೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು. ಅಲ್ಲಿ ಜ್ಞಾನ ಅಂದ್ರೆ ಏನು ಅಂತ ಭಗವಂತ ಹೇಳಿದ್ದಾರೆ. ಸೊ ಇಲ್ಲಿ ಈ ಜ್ಞಾನದ ಬಗ್ಗೆ ಇಲ್ಲಿ ಯಾವ ತರ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ, ವಿದ್ಯೆ ಮತ್ತು ಅವಿದ್ಯೆಯ ಬಗ್ಗೆ, ಅದರ ಬಗ್ಗೆ ಇಲ್ಲಿ ನಾವು ನೋಡ್ಬೋದು ಯಾವ ತರ ಒಂದು ಇದ್ ಮಾಡ್ತಾ ಇದ್ದಾರೆ ಅಂತ ಅಲ್ವಾ. ವಿದ್ಯೆಯ ಬಗ್ಗೆ ತಿಳುವಳಿಕೆಯನ್ನು ಧೀರನಿಂದ ಸಂಪಾದಿಸಬೇಕು ಎಂದು ಈ ಮಂತ್ರದಲ್ಲಿ ಸೂಚನೆ ಇದೆ. ಧೀರನಾದವನಂದ್ರೆ ಯಾರು? ಐಹಿಕ ಭ್ರಮೆಯಿಂದ ವಿಚಲಿತನಾಗದವನೇ ಧೀರ. ಪರಿಪೂರ್ಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರವಾದರೆ ಮಾತ್ರ ವಿಚಲಿತನಾಗದೆ ಇರಲು ಸಾಧ್ಯ. ಸೊ ನಾವು ನಿಜವಾದ ವಿದ್ಯೆಯ ಬಗ್ಗೆ ತಿಳುವಳಿಕೆಯನ್ನ ಧೀರನಾದವನಿಂದ, ಅಂದ್ರೆ ಆಧ್ಯಾತ್ಮಿಕ ಜ್ಞಾನದಿಂದ ಮಾತ್ರ ಅದನ್ನ ಪಡೆಯಬೇಕು. ಅಜ್ಞಾನ ಪಡೆದವರಿಂದ ಅಂತೇಳಿ ಧೀರನಾದವನು, ಅವನು ಇಲ್ಲಿ ಯಾವುದೇ ಸಂದರ್ಭದಲ್ಲೂ ವಿಚಲಿತನಾಗುವುದಿಲ್ಲ. ಆದ್ರಿಂದ ನಮ್ಗೆ ಅವನು ಪರಿಪೂರ್ಣ ಜ್ಞಾನವನ್ನ ನೀಡೋದಕ್ಕೆ ಅರ್ಹನಾಗುತ್ತಾನೆ. ಆಗ ಅವನು ಯಾವುದೇ ವಸ್ತುವಿಗೆ ಹಾತೊರೆಯುವುದಿಲ್ಲ, ಗೋಳಾಡುವುದೂ ಇಲ್ಲ. ಐಹಿಕ ಸಂಪರ್ಕದಿಂದ ಆಕಸ್ಮಿಕವಾಗಿ ತನಗೆ ಭೌತ ದೇಹ ಮತ್ತು ಮನಸ್ಸುಗಳನ್ನು ಪಡೆದಿರುವುದಾಗಿಯೂ ಅವು ಬಾಹ್ಯ ದ್ರವ್ಯಗಳೆಂದು ಧೀರನು ಅರಿಯುತ್ತಾನೆ. ಆದ್ದರಿಂದ ಅವನು ಇದ್ದುದರಲ್ಲಿ ತೃಪ್ತಿ ಪಡುತ್ತಾನೆ. ಸೊ ತನ್ನನ್ನ ತಾನು ಆತ್ಮ ಅಂತ ಸ್ವೀಕರಿಸಿಕೊಳ್ಳುತ್ತಾನೆ ಅವನು. ಸೊ ಈಗ ನಾವು ಆತ್ಮ ಅಂತ ತಿಳಿದುಕೊಂಡಿದೀವಿ, ಬಟ್ ಆ ರಿಯಲೈಸೇಷನ್ ನಮ್ಗಿನ್ನೂ ಬರ್ಲಿಲ್ಲ. ಥಿಯರಿಟಿಕಲಿ ಆಗಿ ನಾವು ತಿಳಿದುಕೊಂಡಿದ್ದೇವೆ, ಆದ್ರೆ ಧೀರನಾದವನಿಗೆ ಅವನಿಗೆ ರಿಯಲೈಸೇಷನ್ ಕೂಡ ಇರುತ್ತೆ. ಈ ದೇಹ ಇದು ಬಾಹ್ಯವಾಗಿರುವಂತದ್ದು, ಈ ಜನ್ಮದಲ್ಲಿ ನಾನು ಇದರೊಟ್ಟಿಗೆ ಇದ್ದೇನೆ, ನನ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಈ ದೇಹ ಬೇಕಷ್ಟೇ, ಇಲ್ಲಿ ಇರುವಷ್ಟು ದಿವಸ. ಬಟ್ ನಾನು ನಿಜವಾಗ್ಲೂ ಆತ್ಮ, ಇದು ಬಾಹ್ಯ ದ್ರವ್ಯಗಳು ಅಂತೇಳಿ ಅವನು ಅರಿತಿರುತ್ತಾನೆ. ಭೌತ ದೇಹ ಮತ್ತು ಮನಸ್ಸುಗಳು ಆಧ್ಯಾತ್ಮಿಕ ಜೀವಿಗೆ ತೊಂದರೆಯನ್ನು ಉಂಟು ಮಾಡುತ್ತವೆ. ಅದನ್ನ ಸರಿಯಾಗಿ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಅದಿ ಭೌತಿಕ ಅಂತ ಹೇಳುವಂಥದ್ದು. ಅಧಿಭೌತಿಕ ತೊಂದರೆ ಅಂದ್ರೆ ಏನು? ನಮ್ಮ ಮನಸ್ಸು, ನಮ್ಮ ದೇಹಗಳು ನಮ್ಗೆ ಕೊಡುವಂತ ತೊಂದರೆಗಳು. ನಾವ್ ಅದನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಇಂದ್ರಿಯಗಳು ಯಾವ ತರ ತೊಂದರೆಯನ್ನ ನಮ್ಗೆ ಕೊಡ್ತಾ ಇರುತ್ತೆ. ಮನಸ್ಸು ಸರಿಯಾಗಿ ನಿಯಂತ್ರಣದಲ್ಲಿ ಇರ್ಲಿಲ್ಲ ಅಂದ್ರೆ ಸೊ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಜೀವಿಗೆ ಸಜೀವ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾಡಬೇಕಾದ ಕೆಲಸಗಳು ಇರುತ್ತವೆ. ಆದ್ರೆ ಈ ಭೌತ ಜಗತ್ತು ಮೃತವಾಗಿದೆ. ಸಜೀವ ಆಧ್ಯಾತ್ಮಿಕ ಕಿಡಿಗಳು ಮೃತ ಭೌತ ದ್ರವ್ಯದ ಪಿಂಡಗಳನ್ನು ಕುಶಲತೆಯಿಂದ ನಿರ್ವಹಿಸುತ್ತಿರುವವರೆಗೆ ಮೃತ ಜಗತ್ತು ಸಜೀವ ಜಗತ್ತಾಗಿ ಕಾಣುತ್ತದೆ. ಸೊ ವರ್ಡ್ಸ್ ಎಲ್ಲ ತುಂಬಾ ಇದಿದೆ, ಕಷ್ಟ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಲ್ವಾ. ಇಲ್ಲಿ ಇದು ಆಕ್ಚುಲಿ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ. ಇಲ್ಲಿ ಇದು
ಇದಕ್ಕೆ ಆಕ್ಚುಲಿ ಜೀವ ಇಲ್ಲ, ಇಲ್ಲಿ ಪ್ರತಿಬಿಂಬದ ತರ ಇದೆ. ಆದ್ರೆ ಇಲ್ಲಿರುವಂತ ಅಂದ್ರೆ ಸಜೀವ ಆಧ್ಯಾತ್ಮಿಕ ಕಿಡಿಗಳು. ಸೊ ಇಲ್ಲಿ ನಾವೆಲ್ಲ ಅಂದ್ರೆ ಆತ್ಮಗಳು, ಅವಿಲ್ಲಿ ಯಾವ ತರ ಇಲ್ಲಿ ಭೌತ ದ್ರವ್ಯದ ಪಿಂಡಗಳನ್ನು ಕುಶಲತೆಯಿಂದ ನಿರ್ವಹಿಸುತ್ತಿರುವವರಿಗೆ, ನಾವಿಲ್ಲಿ ಹೇಗೆ ಇಲ್ಲಿ ಇರುವವರಿಗೆ ನಮ್ಗೆ ಮೃತ ಜಗತ್ತು, ಈ ಡೆಡ್ ಮ್ಯಾಟರ್ ಅದು ಕೂಡ ನಮ್ಗೆ ಸಜೀವ ಜಗತ್ತಾಗಿ ಕಾಣುತ್ತದೆ. ವಾಸ್ತವವಾಗಿ ಪರಮ ಪುರುಷನ ವಿಭಿನ್ನಾಂಶಗಳಾದ ಸಜೀವ ಆತ್ಮಗಳು ಈ ಜಗತ್ತನ್ನು ನಡೆಸುತ್ತವೆ. ಧೀರರು ಈ ವಿಷಯಗಳನ್ನೆಲ್ಲ ತಮ್ಮ ಹಿರಿಯರಿಂದ ಕೇಳಿ ತಿಳಿದುಕೊಂಡಿದ್ದಾರೆ. ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡಿ ಅವರು ಈ ಜ್ಞಾನವನ್ನ ಅರಿಯುತ್ತಾರೆ. ಸೊ ಇಲ್ಲಿ ನಾವು ಈ ಭೌತಿಕ ಜಗತ್ತನ್ನೇ ಆಲ್ ಇನ್ ಆಲ್ ಅಂತ ನಾವು ತಿಳಿದುಕೊಂಡಿದ್ದೀವಿ. ಆದ್ರೆ ಧೀರನಾದವನಿಗೆ ಇದು ಗೊತ್ತಿರುತ್ತದೆ ಎಲ್ಲವೂ ಅಂತ ಹೇಳಿ. ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಒಬ್ಬನು ಸದ್ಗುರುವಿನ ಆಶ್ರಯವನ್ನ ಪಡೆಯಬೇಕು. ಸದ್ಗುರು ಅಂದ್ರೆ ನಿಜವಾದ ಗುರು, ಆ ಸದ್ಗುರು ಅಲ್ಲ, ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಸೊ ನಿಜವಾದ ಗುರುವಿನ ಆಶ್ರಯವನ್ನ ಪಡೆಯಬೇಕು. ದಿವ್ಯ ಸಂದೇಶ ಹಾಗೂ ನಿಯಂತ್ರಕ ತತ್ವಗಳು ಗುರುವಿನಿಂದ ಶಿಷ್ಯನಿಗೆ ಬರುತ್ತವೆ. ಇಂಥ ಜ್ಞಾನವು ಅಜ್ಞಾನ ಯುಕ್ತವಾದ ಶಿಕ್ಷಣ ವಿಧಾನದಿಂದ ಬರುವುದಿಲ್ಲ. ಅಜ್ಞಾನ ಯುಕ್ತವಾದ ಶಿಕ್ಷಣ ವಿಧಾನ ಯಾರಿಗೆ ಏನು ಅಂದ್ರೆ ಎಲ್ಲ ಅಗತ್ಯವಿಲ್ಲದಿರುವಂತ ಒಂದು ಜೀವನದಲ್ಲಿ, ಅಂದ್ರೆ ಲರ್ನಿಂಗ್ ಈಸ್ ಓನ್ಲಿ ಫಾರ್ ಅರ್ನಿಂಗ್ ಅಂತ ತಿಳಿದುಕೊಳ್ಳುವಂತ ಶಿಕ್ಷಣ ವಿಧಾನದಿಂದ ಅದು ಬರುವುದಿಲ್ಲ. ಲರ್ನಿಂಗ್ ಇಸ್ ಫಾರ್ ಲಿವಿಂಗ್ ಅಂತ ತಿಳಿದುಕೊಳ್ಳುವಂತ ಶಿಕ್ಷಣ ವಿಧಾನ ಇರಬೇಕು. ಅದು ನಮ್ಗೆ ಹೇಗೆ ಬದುಕಬೇಕು ಅನ್ನೋದನ್ನ ನಮ್ಮ ಶಾಸ್ತ್ರಗಳು ನಮ್ಗೆ ತಿಳಿಸಿಕೊಡುತ್ತವೆ. ದೇವೋತ್ತಮ ಪರಮ ಪುರುಷನ ಸಂದೇಶಗಳನ್ನು ವಿನಮ್ರನಾಗಿ ಕೇಳುವುದರಿಂದ ಒಬ್ಬನು ಧೀರನಾಗಬಹುದು. ಆದರ್ಶ ಶಿಷ್ಯನು ಅರ್ಜುನನಂತಿರಬೇಕು. ಗುರು ಸಾಕ್ಷಾತ್ ಭಗವಾನ್ ಕೃಷ್ಣನಂತಿರಬೇಕು. ಧೀರನಿಂದ ವಿದ್ಯೆಯನ್ನು ಕಲಿಯುವ ವಿಧಾನ ಇದು. ಎಸ್. ಸೊ ಯಾವ ತರ ಅರ್ಜುನ ಪ್ರಶ್ನೆಗಳನ್ನು ಕೇಳುತ್ತಾ ಎಷ್ಟು ವಿನಮ್ರನಾಗಿ ಭಗವಂತನಿಂದ ಜ್ಞಾನವನ್ನ ಪಡೆದ. ಸೊ ಇಲ್ಲಿ ಗುರು ಭಗವಂತನ ತರ ಇರ್ಬೇಕು. ಅಂಡ್ ಅರ್ಜುನನ ತರ ನಾವಿರ್ಬೇಕು ಅಂತ ಹೇಳಿ. ಅಧೀರನು ಧೀರನ ತರಬೇತಿ ಪಡೆಯದವನು ಉಪದೇಶ ನೀಡುವ ನಾಯಕನಾಗಲಾರ. ಧೀರರಂತೆ ವೇಷ ಹಾಕುವ ಈಗಿನ ರಾಜಕಾರಣಿಗಳು ವಾಸ್ತವವಾಗಿ ಅಧೀರರು. ಅವರಿಗೆ ಗೊತ್ತಿರುವುದಿಲ್ಲ, ಇನ್ನು ಅವರು ಬೇರೆಯವರಿಗೆ ಏನು ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಸೊ ಅವರು ಅಧೀರರು. ಅವರು ತಮಗೆ ಡಾಲರ್ಗಳಲ್ಲಿ ಎಷ್ಟು ಕಾಣಿಕೆ ಬರುತ್ತದೆ ಎಂದು ನೋಡುತ್ತಿರುತ್ತಾರೆ. ಅಂಥವರು ಜನ ಸಮುದಾಯವನ್ನು ಸರಿಯಾದ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಹೇಗೆ ಒಯ್ಯಬಲ್ಲರು? ಹೀಗಾಗಿ ಒಬ್ಬನು ನಿಜವಾದ ಶಿಕ್ಷಣ ಪಡೆಯಬೇಕಾದ್ರೆ ಧೀರನಿಂದ ವಿನಮ್ರನಾಗಿ ತಿಳಿದುಕೊಳ್ಳಬೇಕು. ಹಾಗೆ ಈಗ ಇಲ್ಲಿ ಇಷ್ಟೊಂದು ಅಂದ್ರೆ ಏನು ಅಂದ್ರೆ ನಿಜವಾದ ಜ್ಞಾನ ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ಪಡೆದ ಜ್ಞಾನ, ಹೇಗೆ ಬದುಕಬೇಕು ಅಂತ ನಾವು ತಿಳಿಯುವಂತ ಜ್ಞಾನ ನಮ್ಮ ಕ್ಯಾರೆಕ್ಟರ್ ಅನ್ನ ಯಾವ ತರ ಅದು ಡೆವಲಪ್ ಮಾಡುತ್ತೆ, ನಮ್ಗೆ ಯಾವ ತರ ಒಂದು ನಡತೆ, ಯಾವ ತರ ಸಂಸ್ಕಾರ ಸಂಸ್ಕೃತಿಯನ್ನ ಕೊಡುತ್ತೆ, ಅದು ನಿಜವಾದ ಜ್ಞಾನವಾಗುತ್ತದೆ. ಹೊರತು ಇಲ್ಲಿ ನಾವು ಅಂದ್ರೆ ಇಂದ್ರಿಯ ತೃಪ್ತಿಯನ್ನ ಪಡೆಯೋದಕ್ಕೋಸ್ಕರ ನಮ್ಮ ಜ್ಞಾನ ಅದನ್ನ ನಾವು ಯಾವ ತರ ವೃದ್ಧಿಸ್ಕೊಳ್ಬೇಕು ಅಂತ ಪಡೆಯುವ ಜ್ಞಾನ ನಿಜವಾದ ಜ್ಞಾನ ಅಲ್ಲ. ಯಾಕೆಂದ್ರೆ ಜೀವನದ ಉದ್ದೇಶವೇ ಆತ್ಮ ಸಾಕ್ಷಾತ್ಕಾರ. ಆಧ್ಯಾತ್ಮಿಕತೆಯ ಟಚ್ ಇಲ್ಲದೆ ಇರುವಂತಹ ಜ್ಞಾನ ಏನಾಗುತ್ತೆ, ಅದು ನಿಜವಾದ ಜ್ಞಾನವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಈ ಉದಾಹರಣೆಯನ್ನ ಹಲವಾರು ಬಾರಿ ಹೇಳಿರ್ಬೋದು. ಒಬ್ಬ ಹೇಳ್ತಾನೆ, ಒಂದು ಪುಸ್ತಕವನ್ನ ಬರೀತಾನೆ, ಹೌ ಟು ವಿನ್ ಪೀಪಲ್, ಹೌ ಟು ಮೇಕ್ ಫ್ರೆಂಡ್ಸ್ ವಿತ್, ಅಂದ್ರೆ ಹೇಗೆ ಒಬ್ಬರ ಜೊತೆ ನಾವು ತುಂಬಾ ಸುಲಭವಾಗಿ ಸ್ನೇಹವನ್ನ ಬೆಳೆಸಿಕೊಳ್ಬೇಕು, ಬೇರೆಯವರ ಮನಸ್ಸನ್ನ ಹೇಗೆ ಗೆಲ್ಬೇಕು, ಸಂತೋಷದಿಂದ ಹೇಗೆ ಇರ್ಬೇಕು ಅಂತ ಒಂದು ಪುಸ್ತಕವನ್ನ ಬರೀತಾರೆ, ಡಾಲ್ ಕಾರ್ನೇಜ್ ಅಂತ ಹೇಳಿ. ಅವನು ಆ ಪುಸ್ತಕವನ್ನು ತುಂಬಾ ಜನ ಓದ್ತಾರೆ. ಅದರಲ್ಲಿ ಹಲವಾರು ಇನ್ಸ್ಪೈರಿಂಗ್ ಕೋಟ್ಸ್ ಎಲ್ಲ ಇರುತ್ತೆ, ಪ್ರೇರೇಪಣೆಯನ್ನ ನೀಡುವಂಥದ್ದು. ಕೊನೆಗೆ ಅವನು ಏನ್ ಮಾಡ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ ಸ್ವಲ್ಪ ವರ್ಷಗಳ ನಂತರ. ಎಲ್ಲ ಚೆನ್ನಾಗಿತ್ತು ಅವನ ಪುಸ್ತಕದಲ್ಲಿ ಅಂತ ಹೇಳ್ತಾರೆ, ಆದ್ರೆ ಮಿಸ್ಸಿಂಗ್ ಲಿಂಕ್ ಯಾವುದು ಅಲ್ಲಿ ಇದ್ದಿದ್ದು, ಮಿಸ್ ಆಗಿರುವಂತ ಲಿಂಕ್ ಯಾವುದು, ಆಧ್ಯಾತ್ಮಿಕತೆ. ಭಗವಂತನ ಜೊತೆ ಲಿಂಕ್ ಇರ್ಲಿಲ್ಲ. ಜ್ಞಾನ ಎಷ್ಟೇ ಇರ್ಬೋದು ಒಬ್ಬನಿಗೆ, ಭಗವಂತನ ಬಗ್ಗೆ ಜ್ಞಾನ ಇಲ್ಲದಿದ್ರೆ, ಆಧ್ಯಾತ್ಮಿಕತೆಯ ಜ್ಞಾನ ಇಲ್ಲದಿದ್ರೆ, ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ ನಾವು ನೋಡ್ಲಿಲ್ಲ ಅಂದ್ರೆ ಆ ಜ್ಞಾನ ಯಾವುದಕ್ಕೂ ಉಪಯೋಗಕ್ಕೆ ಬಾರದೇ ಇರುವಂತದ್ದು. ಅದರಿಂದ ಯಾರ ಉದ್ಧಾರ ಕೂಡ ಆಗುದಿಲ್ಲ. ಮತ್ತೆ ಫ್ರಸ್ಟ್ರೇಷನ್, ನಮ್ಗೆ ಈ ತರ ಟೆನ್ಷನ್ ಅದೆಲ್ಲ ಸಾಮಾನ್ಯವಾಗಿ ಬಂದೇ ಬರುತ್ತೆ ಈಗ ನಾವು ಇದರಲ್ಲಿ ನಾವು ಪಡೆಯುವಂತ ಜ್ಞಾನದಿಂದ ಅಂತೇಳಿ. ಮತ್ತೆ ಸಾಮಾನ್ಯವಾಗಿ ಅಂದ್ರೆ ಇಲ್ಲಿ ಅಂದ್ರೆ ಬೇರೆಯವರಲ್ಲಿ ತಪ್ಪು ಕಂಡು ಹಿಡಿಯುವಂತ ಪ್ರವೃತ್ತಿ ಕೂಡ ಇದ್ದೇ ಇರುತ್ತೆ ನಮ್ಮಲ್ಲಿ ಅಲ್ವಾ. ಈಗ ಕಲೆ ದೋಷ ನಿಧೇರ್ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ, ಕಲಿಯುಗ ದೋಷಗಳ ನಿಧಿಯಾಗಿದೆ. ಇಲ್ಲಿ ದೋಷಗಳ ಮಹಾಪೂರವೇ ಇದೆ. ಸೊ ಇಲ್ಲಿ ತಪ್ಪು ಕಂಡುಹಿಡಿಯೋದು ಹೇಗಂದ್ರೆ, ಸಮುದ್ರದಲ್ಲಿ ನೀರನ್ನ ಕಂಡುಹಿಡಿಯೋದು ಎಷ್ಟು ಸುಲಭವೋ ಅಷ್ಟೇ ಸುಲಭ
ಕಲಿಯುಗದಲ್ಲಿ ಜನರಲ್ಲಿ ತಪ್ಪು ಕಂಡುಹಿಡಿದೆ, ಯಾಕಂದ್ರೆ ತಪ್ಪು ಇದ್ದೇ ಇದೆ. ಸೊ ಆದ್ರಿಂದ ನಿಜವಾದವನು, ಈಗ ಕ್ಲೆವರ್ ಆದವನು ಸಮುದ್ರದಲ್ಲಿ ನೀರನ್ನ ಕಂಡು ಹಿಡಿದ್ರೆ ಅವನು ಕ್ಲೆವರ್ ಅಂತ ಅನ್ಸಿಕೊಳ್ತಾನ? ಇಲ್ಲ, ಅವನು ನೀರಿನಿಂದ ಹೊರಗೆ ಅಂದ್ರೆ ಇರುವಂತ ಲ್ಯಾಂಡ್ ಅನ್ನ ಅವನು ಹುಡುಕ್ಬೇಕು ಅಲ್ವಾ? ಅದು ನಿಜವಾದ ಬುದ್ಧಿವಂತಿಕೆ. ಸೊ ಹೀಗೆ ಯಾವ ತರ ನಿಜವಾದ ಜ್ಞಾನ ಅಂದ್ರೆ ಹೇಗೆ ಆಧ್ಯಾತ್ಮಿಕತೆಯೆಡೆಗೆ ನಾವು ಬರುವಂತದ್ದು, ಅದೇ ನಿಜವಾದ ಜ್ಞಾನ. ಈ ದೋಷಗಳ ಮಹಾಪುರದಲ್ಲಿ ಮತ್ತೆ ಮತ್ತೆ ನಾವು ಜ್ಞಾನ ಅಂತ ಹೇಳಿ ತಿಳ್ಕೊಂಡು ನಾವೇನನ್ನ ಹುಡುಕ್ತಿವೋ ಅದು ನಿಜವಾದ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಐ ಥಿಂಕ್ ನಾವಿಲ್ಲಿಗೆ ಮುಗಿಸೋಣ. ಒಂದೊಂದೇ ಶ್ಲೋಕ ಆಗ್ತಾ ಇದೆ ಒಂದೊಂದು ದಿವಸ, ಯಾಕಂದ್ರೆ ತುಂಬಾ ದೊಡ್ಡದಿದೆ ಭಾವಾರ್ಥ. ಹರೇ ಕೃಷ್ಣ. ಒಂದ್ ನಿಮಿಷ ನಾನು PPT ಅಲ್ಲಿ ಏನಿದೆ ಅಂತೇಳಿ ನೋಡ್ತೀನಿ, ಬಟ್ ಅದು ಇಂಗ್ಲಿಷ್ ಅಲ್ಲಿ ಇದೆ. ಏನಿದೆ ಅಂತೇಳಿ ನೋಡೋಣ. ಶ್ಲೋಕ. ಓಕೆ, ಸೊ ಇದರಲ್ಲಿ ಮೊದಲಿಗೆ ಮಂತ್ರ 9ರಲ್ಲಿ ಯಾವ ತರ ನಾವು 2 ತರದ ಜನರು ಇರ್ತಾರೆ. ಜ್ಞಾನದ ಕೊರತೆ ಇರುವವರು, ಜಸ್ಟ್ ಅವರು ಲ್ಯಾಕ್ ಆಫ್ ನಾಲೆಜ್ ಆಫ್ ಭಗವಂತನ ಬಗ್ಗೆ ಜ್ಞಾನ ಇಲ್ಲದಿರುವವರು, ಜಸ್ಟ್ ಇಗ್ನೋರೆಂಟ್ ಆಗಿ ಇರುವವರು, ಫಾಲೋವರ್ಸ್ ಆಫ್ ಮೆಟೀರಿಯಲ್ ಸ್ಕಾಲರ್ಶಿಪ್, ಭೌತಿಕ ಜಗತ್ತಿನ ಇವರನ್ನ ಅನುಸರಿಸುವವರು ಅಂತ ಇದೆ. ಬೋತ್ ಕೈಂಡ್ಸ್ ಆಫ್ ಪೀಪಲ್ ಆರ್. ಇನ್ನೊಬ್ರು ಥಿಂಕಿಂಗ್ ಇಟ್ ಎಂಡ್ ಆಫ್ ದ ನಾಲೆಜ್ ಅಂತ. ಸೊ ಅವ್ರು ಹೇಗೆ ಒಂದು ಬೇರೆ ಇದನ್ನ ಎಲ್ಲ ಇದರ ಬಗ್ಗೆ ಅವರಿಗೆ ನಾಲೆಜ್ ಇರುವುದಿಲ್ಲ ಅಂತೇಳಿ. ಪ್ರೊಪ್ರೈಟರ್ಶಿಪ್ ಅಂಡ್ ಕಾನ್ಸಿಕ್ವೆಂಟ್ಲಿ ಆರ್ ಡಿಗ್ರೇಡೆಡ್ ಇನ್ ಟು ದ ಡಾರ್ಕೆಸ್ಟ್ ರೀಜನ್ಸ್ ಆಫ್ ದ ಇಗ್ನೋರೆನ್ಸ್. ಎಸ್. ಸೊ ನಿಜವಾದ ಜ್ಞಾನ ಏನು, ಇದು ಇದಕ್ಕಿಂತ ಅಂದ್ರೆ ಅನ್ನೋದನ್ನ ಮಂತ್ರ 10ರಲ್ಲಿ ಹೇಳಲಾಗಿದೆ. It also emphasizes the need to take guidance from a dhira in the act of discriminating between real and illusory knowledge. ಭ್ರಮೆ ಅಂದ್ರೆ ಏನು, ಸತ್ಯ ಅಂದ್ರೆ ಏನು ಅನ್ನುವಂತ ಜ್ಞಾನವನ್ನ ನಾವು ಅಂದ್ರೆ ಡಿಸ್ಕ್ರಿಮಿನೇಟ್ ಮಾಡುವಂತ ಪವರ್ ಮತ್ತೆ ಧೀರನಿಂದ ಈ ಜ್ಞಾನವನ್ನ ಪಡೆಯಬೇಕು ಅನ್ನೋದನ್ನ ಹೇಳುತ್ತೆ. ಅನ್ಯದಾಹುರ ವಿದ್ಯೆಯ ಜ್ಞಾತಾಹುರ ಅನ್ಯದಾಹುರ. Wise have explained that one result is derived from the culture of knowledge and that a different result is obtained from the culture of science. ಇದು 13ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿರೋದನ್ನ ಇಲ್ಲಿ ಹಾಕಲಾಗಿದೆ. ನಿಜವಾದ ಜ್ಞಾನ ಅಂದ್ರೆ ಏನಂತ. One should become a scientist or philosophers and conduct research into spiritual knowledge, recognizing that spiritual knowledge is permanent, whereas material knowledge ends with the death of the body. Yes. ಸೊ ಈಗ ಭೌತಿಕ ಜ್ಞಾನ ನಮ್ಮ ದೇಹದೊಂದಿಗೆ ಅದು ಕೊನೆಯಾಗುತ್ತದೆ. ಈಗ ಒಬ್ಬ ವಿಜ್ಞಾನಿ ಇರಲಿ ಅಥವಾ ಅವನು ತತ್ವಜ್ಞಾನಿ ಇರಲಿ, ಅವನ ಕೊನೆಗೆ ಅವನ ಜ್ಞಾನ ಅದು ಆಧ್ಯಾತ್ಮಿಕತೆಯ ಎಡೆಗೆ ಅವನನ್ನ ಕರೆದೊಯ್ಯಬೇಕು. ಈಗ ಫಿಸಿಕ್ಸ್ ಇರ್ಲಿ ಅಥವಾ ಏನೇ ಇರ್ಲಿ, ಕೆಮಿಸ್ಟ್ರಿ ಇರ್ಲಿ, ಕೊನೆಗೆ ಅದು ಆಧ್ಯಾತ್ಮಿಕ ಸತ್ಯವನ್ನ ಅವನಿಗೆ ಅದು ಕೊಡುವ ತರ ಆಗ್ಬೇಕು. ಇಲ್ಲದಿದ್ರೆ ಏನಾಗುತ್ತೆ, ಈ ನಮ್ಮ ಭೌತಿಕ ದೇಹ ನಮ್ಮ ಮೃತ್ಯುವಿನೊಂದಿಗೆ ಅದು ಕೊನೆಗೊಳ್ಳುವಂಥದ್ದು ಅಂತೇಳಿ. ಸೊ ಇಲ್ಲಿ ಭಕ್ತಿ ವಿನೋದ್ ಠಾಕೂರ್ ಏನ್ ಹೇಳ್ತಾರೆ, ಎಲ್ಲಾ ತರದ ಭೌತಿಕ ಜ್ಞಾನ ಇದು ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಇಲ್ಯೂಷರಿ ಎನರ್ಜಿ.